ಇವತ್ತು ಬಂದ್ಬಿಟ್ಟು ನಾನು ಮುಯ್ಯಿ ಹಾಕಿದೆ, ನಾನು ಕೊಟ್ಟಿದ್ದೆ, ನಾನು ಮಾಡಿದ್ದೆ. ಒಂದು ಬದುಕಿದಾಗಲೇ ಬಂದು ಕಿತ್ಕೊಳ್ಳಿ ಇವರು. ಮತ್ತೆ ಫ್ರೆಂಡ್ಸ್, ನೀವೇ ಲೆಕ್ಕ ಹಾಕೊಳ್ಳಿ. ಕೃತುಂಗ್ ಇವತ್ತು 4 ವರ್ಷ. ಇವತ್ತು ಬೆಳಗ್ಗೆ ಮನೆ ಕಂಡವ್ರೆ ಬೆಳಗ್ಗೆ ಹೇಳ್ತೀವೋ ಇಲ್ವೋ ಲೆಕ್ಕ ಇಲ್ಲ, ಗೊತ್ತಿಲ್ಲ ದೇವ್ರು ಹೆಂಗೆ ಮಾಡ್ತಾನೆ ಅಂತ. ಅಂಥದ್ರಲ್ಲಿ ಇನ್ನು 20 ವರ್ಷಕ್ಕೆ ನನ್ನ ಮಗಳನ್ನ ನಾನು ಮದುವೆ ಮಾಡಬೇಕಾದ್ರೆ ಬಂದುಬಿಟ್ಟು ಅವ್ರ ಅಪ್ಪನ ಒಡವೆಗಳನ್ನ ಅವರು ಕೊಡ್ತಾರಂತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವಾಗ ನಾನು ವ್ಲಾಗ್ನ ಮಾತಾಡ್ತಾ ಇದ್ದೀನಿ. ಒಂದು ವಿಚಾರದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಿತ್ತು. ಆ್ಯಂಡ್ ಏನಕ್ಕೆ ಸುಷ್ಮಾ ಕೆಲವೊಂದು ವಿಡಿಯೋದಲ್ಲಿ ತುಂಬ ನೆಗೆಟಿವಿಟಿಯಾಗಿ ಮಾತಾಡ್ತಿರ್ತಾಳೆ ಅಥವಾ ಬೇರೆಯವ್ರ ಮೇಲೆ ಆರೋಪ ಹೊರಿಸೋ ಥರ ಮಾತಾಡ್ತಿರ್ತಾಳೆ ಅಂತ ನಿಮ್ಗಳಿಗೆ ಅನ್ನಿಸ್ಬೋದು. ಬಿಕಾಸ್ ನಾನು ಎಲ್ಲೂ ಕ್ಲಾರಿಟಿಯಾಗಿ ಏನೂ ಹೇಳಿಲ್ಲ. ಮಧ್ಯ ನನಗೆ ಮನಸ್ಸಲ್ಲಿ ಬರೋಂತಹ ಸೆಂಟೆನ್ಸು ವರ್ಡ್ಸು ಬಳಸ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ ಈ ಥರ ಇರ್ತಾರೆ ಜನಗಳು ಅಂತ. ಬಟ್ ತುಂಬ ಕ್ಲಾರಿಟಿಯಾಗಿ ನಾನು ಎಲ್ಲೂ ಹೇಳಿಲ್ಲ. ಸೊ ಇವತ್ತು ಹೇಳೋಣ ಅಂಥೇಳಿ ನಿಮ್ಮ ಎದುರುಗಡೆ ಬಂದಿದ್ದೀನಿ. ನಿಮ್ಗೆಲ್ರೂ ಗೊತ್ತಿರೋ ಹಾಗೆ ಅಂದರೆ ಹೊಸ್ದಾಗಿ ಇವತ್ತು ಯಾರಾದರೂ ನೋಡ್ತಾ ಇದ್ದರೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಸಿಂಗಲ್ ಪೇರೆಂಟು. ನನ್ನ ಚಿಕ್ಕವಳು ಕೃತಜ್ಞ ಎಸ್ಗೌಡ ಅಂತ ನನ್ನ ಮಗಳು ನೇಮು ಕಾನ್ವೆಂಟ್ಗೆ ಹೋಗ್ತಾ ಇದ್ದಾಳೆ 4 ವರ್ಷ. ಸೊ ಅವ್ರ ಅಪ್ಪ ಹೋದಗಳಿಗೆ 3 ವರ್ಷ. ಏನಕ್ಕೆ ಈ ಪೀಠಿಕೆ ಆಗ್ತಾ ಇದ್ದೀನಿ ಅಂದರೆ ಟಾಪಿಕ್ ಅದೇ ಇದೆ. ಸೊ ನನ್ನ ಲೈಫ್ ಸ್ಟೋರಿನೇ ಟಾಪಿಕ್ ಆಗಿದೆ, ಒಂದು ಪಾರ್ಟ್, ಒಂದು ವಿಚಾರ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನನ್ನ ಮದುವೆ ಆಗಿ 4 ವರ್ಷ ಆಗಿತ್ತು. ಅರೇಂಜ್ ಮ್ಯಾರೇಜು 1 ವಾರ ಆಗಿದ್ದಿದೆ, 4 ವರ್ಷ ಕಂಪ್ಲೀಟ್ ಆಗಿರೋದು. ಅವಾಗೇನೆ ಅವರು ಹೋಗಿದ್ದು. ತುಂಬ ಜನ ರಿಪೀಟೆಡ್ ಕ್ವಶನ್ ಕೇಳ್ತೀರಾ. ಅವ್ರಿಗೆ ಲಿವರ್ ಜಾಂಡೀಸ್ ಆಗಿದ್ದು. ಆ್ಯಂಡ್ ಲಿವರ್ ಜಾಂಡೀಸು ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗೋಗ್ಬಿಟ್ಟಿತ್ತು. ಲಾಸ್ಟ್ ನಮಗೆ ಗೊತ್ತಾಗಿದೆ ಲಾಸ್ಟ್ ಸ್ಟೇಜಲ್ಲಿ. ಆ್ಯಕ್ಚುಲಿ ನಾನು ಅವ್ರಿಗೆ ಹೆಲ್ತ್ ಇಶ್ಯೂ ಆಗಿ ಹಾಸ್ಪಿಟ್ಲಿಗೆ ಸೇರಿಕೊಂಡಾಗ ನಾನು ಊರಿಗೆ ಹೋಗಿದ್ದೆ. ನಮ್ಮ ಅತ್ತೆ ಊರಿಂದ ಅಮ್ಮನೂರಿಗೆ ಬಂದು 1 ಡೇ ಆಗಿತ್ತು. ಸೊ ಇದೆಲ್ಲ ವಿಚಾರಗಳು ಹಳೆ ವೀಡಿಯೋಸಲ್ಲಿ ಹಾಕಿರ್ತೀನಿ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇವಾಗ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ಸಂತು ಡೆತ್ ಆದಮೇಲೆ ನಾನು ಅಲ್ಲೇ ಇದ್ದೆ. ಓಕೆ, ಡೆತ್ತಾಗಿ 1 ವಾರನೂ ಕೂಡ ಆಗಿರಲಿಲ್ಲ. ನಿಮಗೆ ಗೊತ್ತು ನನ್ನ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಹೆಂಗಿದ್ದೆ ಅಂದರೆ, ನನ್ನ ತಂಗಿನೂ ಆ್ಯಕ್ಚುಲಿ ಅವಳು ಕೆಲಸ ಇದ್ರೂ ಅವ್ರ ಬಾವುದು ತಿಥಿ ಕಳೆಯ ತನಕ ಅವಳು ಹೋಗಿರಲಿಲ್ಲ. ನಮ್ಮ ಅಮ್ಮನೂ ಹಸು ಇತ್ತು. ಇಲ್ಲೂ ಬರೋದು 1 ದಿನ, ಇಲ್ಲಿ ನೋಡಿಕೊಂಡು ಮತ್ತೆ ಗಂಗೂರ್ಗೂ ಬರೋದು ಎರಡು ದಿನ 3 ದಿನ ಬಿಟ್ಕೊಂಡು. ಹಾಗೆ ಅಮ್ಮನೂ ಮಾಡ್ತಿತ್ತು. ನನ್ನ ತಂಗಿ ನನ್ನ ಜೊತೆಲೇ. ನಾನು ಹೆಂಗಿದ್ದೆ ಅಂದರೆ, ನಮ್ಮದು ರೂಮ್ ಇತ್ತು. ರೂಮ್ಗೆ ಹೋಗು, ಮನೆಗೆ ಊಟ ಮಾಡೋಕ್ಕೂ ಯಾರಾದರೂ ಏಳಿಸ್ಬೇಕು, ಇದು ಮಾಡಬೇಕು. ಅದು ಇಷ್ಟು ತಿನ್ನಬೇಕಂದ್ರೆ ಅಷ್ಟು ನೋವು. ಗಂಡ ಸತ್ತೋಗಿ 1 ವಾರ ಅಂದರೆ ನೀವು ಯೋಚನೆ ಮಾಡಬೇಕು. ನನಗೆ ಮಲ್ಕೊಂಡ್ರು ನನ್ನ ಗಂಡನೇ ನೆನಪು ಬರ್ತಾವನೆ. ನಂದು ಮಣ್ಣು ಮಾಡಿ ಬೆಳಗ್ಗೆ ಸತಿಗೆ 6:30 ಎದ್ದೋಗಿದ್ದೀನಿ ಗದ್ದೆ ಹತ್ರಕ್ಕೆ. ಅಂದರೆ ಇವತ್ತು ಮಣ್ಣು ಮಾಡ್ಬಿಟ್ಟು ಬಂದರೆ ಇವತ್ತು ಮಧ್ಯಾಹ್ನ 1 ಗಂಟೆ ಹಿಂಗೆ. ಬೆಳಗ್ಗೆ ನಂಗೆ ನಿದ್ದೆ ಬಂದಿಲ್ಲ, ಬೆಳಗಾನ ನಿದ್ದೆ ಬಂದಿಲ್ಲ. ಬೆಳಗ್ಗೆ 6:30 ಎದ್ದೋಗಿದ್ದೀನಿ. ಯಾರಿಗೂ ಹೇಳಿಲ್ಲ, ಕೇಳಿಲ್ಲ. ಗದ್ದೆ ನಮ್ಮ ಹಿಂದ್ಗಡೆನೇ ಗದ್ದೆ ಇರೋದು ಹತ್ತಿರ. ಕೌಲೆ ಏರಿ ಐತೆ. ಕೌಲೆ ಏರಿ ದಾಟಿ ಕೆಳಗಡೆ ಕೌಲೆ, ನೀರಿರಲಿಲ್ಲ. ಫುಲ್ಲು ದೊಡ್ಡದು ಹಾರಂಗಿ ಕೌಲೆ ಬರುತ್ತಲ್ಲ, ಅದರ ಕೌಲೆ. ಅದರಲ್ಲಿ ಸೆತ್ತೆಗಳು ಗಿಡಗಳನ್ನ ಹಿಡ್ಕೊಂಡು ಆ ಕೌಲೆ ಮೇಲೆ ಕೆಳಗಡೆಯಿಂದ ಹಾದು ನೆಕ್ಸ್ಟು ಬದ ಇರುತ್ತಲ್ಲ ಅದ್ರ ಮೇಲೆ ಹೋಗಿ ಅಲ್ಲಿಂದ ಗದ್ದೆಗೆ ಹೋಗಿದ್ದೆ. ಒಂದು ಗುಲಾಬಿ ಹಿಡ್ಕೊಂಡು ಅಳ್ತೆ 1 5 ನಿಮಿಷ ಕೂತಿದ್ದೆ. ಇನ್ನು ಜನ ಎಲ್ಲ ಗಾಬರಿ ಆಯ್ತು ಅಂದ್ಬಿಟ್ಟು ಮತ್ತೆ ಮನೆಗೆ ಬಂದೆ. ಅವತ್ತು ಅಲ್ಲೇ ಇತ್ತು, ನನ್ನ ಗಂಡನ ಮನೇಲೇ ಇತ್ತು. ಅಂದರೆ ಎಲ್ಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡೋರೆ. ಬಾತ್ರೂಮಲ್ಲೂ ಇಲ್ಲ, ರೂಮಲ್ಲೂ ಇಲ್ಲ, ಹಾಲಲ್ಲೂ ಇಲ್ಲ ಅಂತ ಎಲ್ಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡೋರು. ನಾನು ಆಂದವೇ ಮತ್ತೆ ಅದೇ ಕವಲೆನ ದಾಟಿ ಈ ಕಡೆ ಬದಿಗೆ ಬಂದು ನಮ್ಮ ಮನೆ ಹತ್ರಕ್ಕೆ ಬರ್ತಾಯಿದ್ದೆ. ಸೊ ಆವಾಗ ಹಾಗೆಲ್ಲ ಮಾಡಿದ್ದೀನಿ ನಾನು. ನಾನು ಫುಲ್ಲು ಡಿಪ್ರೆಷನಲ್ಲಿದೆ. ಅವಾಗ ಏನು ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ, ಸೊ ನೀವುಗಳೇ ಹೇಳಿ, ಸುಷ್ಮಾ ನೀವು ಏನಕ್ಕೆ ಈ ಥರ ಮಾತಾಡ್ತೀರಾ ಅಂತ ಕಮೆಂಟ್ ಹಾಕ್ತಿದ್ದವ್ರಿಗೆ ಅರ್ಥ ಆಗಬೇಕು ಏನೇನೆಲ್ಲ ಆಗಿದೆ ನನ್ನ ಲೈಫಲ್ಲಿ, ಯಾರ್ಯಾರೆಲ್ಲ ಏನೇನು ಮಾಡಿದ್ರು ಅಂತ. ಸೊ 1 ವಾರ ಆಯಿತು. ನಾವು ನಮ್ಮ ಸಂತುಗೆ ಕಾಯಿಲೆ ಇರೋದು ನಮಗೆ ಗೊತ್ತಿರಲಿಲ್ಲ. ನಮ್ಮ ಕೃತುದು ಬರ್ತಡೇ ಆಗಿ 1 ತಿಂಗಳಿಗೆ ಅಲ್ವಾ ಅವ್ರು ಹೋಗಿದ್ದು. ಕೃತುದ ಬರ್ತಡೇ 1 ವಾರ ಹಿಂದಿನ ದಿನ ನಾವೇನು ಮಾಡ್ತು ಅಂದರೆ, ಸೇಟು ಅಂಗಡಿಲಿ ನಮ್ಮ ಸಂತುದು ಒಡವೆ ಇಟ್ಟಿತ್ತು. 1 ಸರ, 15 ಗ್ರಾಮ್ಸ್ದು, 5 ಗ್ರಾಮ್ಸು, 6 ಗ್ರಾಮ್ಸು, 2 ಉಂಗುರ. ಓಕೆ, ಟೋಟಲಿ ಎಷ್ಟಿತ್ತು ಅಂದರೆ ಅದೊಂದು 15 ಪ್ಲಸ್ ಇದೊಂದು 12 ಅಂತ ಹಾಕ್ಕೊಂಡ್ರು ಕೂಡ 25, 26, 27 ಗ್ರಾಮ್ಸ್ ಚಿನ್ನ ಆಯಿತು. 1,05,000 ಏನೋ ಬಡ್ಡಿನೇ ಅದೆಷ್ಟೋ ಸಾವಿರ ಆಗಿತ್ತು. ಬಡ್ಡಿ ವಿತ್ ಅಸ್ಲು 1,05,000 ಏನೋ ನಾವು ಕೊಟ್ಬಿಟ್ಟು ಬಿಡಿಸ್ಕೊಬಂದು. ಅಮೌಂಟ್ ಎಲ್ಲಿತ್ತು? ನಮ್ಗೆ ದುಡ್ಡು ಇರಲಿಲ್ಲ. ಫೋನ್ಪೇಲಿ ಬಿಸ್ನೆಸ್ ಲೋನ್ ಅಂತ ಕೊಡ್ತಾರೆ. ನಮ್ಮದು ಹೋಟ್ಲು ಬಿಸ್ನೆಸ್ ಆಗಿರೋದ್ರಿಂದ ನಾನು ಅವಾಗ L&T ಫೈನಾನ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೊಂದು 5 to 6 ಮಂತ್ಸ್ ಆಗಿತ್ತು ನಾನು ಸೇರಿಕೊಂಡು. ನನಗೆ ಲೋನ್ ಮಾಡೋ ಪ್ರೊಸೆಸ್ಸು ಮೊಬೈಲಲ್ಲಿ ನನಗೆ ಗೊತ್ತಿತ್ತು. ಓಕೆ, ನಾನು ಹೇಳಿದೆ, ಯಾಕಂದರೆ ನಮ್ಮದು ಒಡವೆ ಬಿಡಿಸ್ಕೋಬೇಕಿತ್ತು. ಕಮಿಟ್ಮೆಂಟ್ಸ್ ತುಂಬ ಇದ್ದು, ಸಣ್ಣ ಪುಟ್ಟ
ಇದಾಗಿ ಪ್ರಾಬ್ಲಮ್ಸ್ ಇದ್ದು ಅಂತೇಳಿ. ಅಂದರೆ ನಾನು ಒಂದು ಅರ್ಧಂಬರ್ಧ ಮಾಡಿದೆ. ಅದು ಲೋನ್ದು ನನಗೆ ಕಂಪ್ಲೀಟ್ಲಿ ಅದೇ ಬೇರೆ ಇರುತ್ತೆ. ಯಾಕಂದರೆ ನಮ್ಮದೇ ಬೇರೆ ಇರುತ್ತೆ, ಬೇರೆ ಫೈನಾನ್ಸ್ದೇ ಬೇರೆ ಇರುತ್ತೆ. ಅದು ಮೊಬೈಲಲ್ಲಿ ಮಾಡೋದು ಒಂಥರ ಪರ್ಸ್ನಲ್ ಒಂಥರ. ನಮಗೆ ಮಾಡೋಕೆ ಗೊತ್ತಾಗಲ್ಲ. ನಮ್ಮ ಸ್ವಂತ ಅದು ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿ ಸ್ಕ್ಯಾನರು ಬಾಕ್ಸ್ ಎಲ್ಲ ಕೊಡ್ತಾರೆ ನೋಡಿ, ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹೋಟ್ಲ್ ಹತ್ರ ಬಂದು ಅವರು ನಾನೊಂದು ಅರ್ಧ ಮಾಡಿದ್ದೆ, ಇನ್ನೊಂದು ಅರ್ಧನ ಅವ್ರು ಮಾಡಿ ಲೋನ್ ಸ್ಯಾಂಕ್ಷನ್ ಆಯಿತು. ಎಷ್ಟಾಯಿತು ಅಂದರೆ 98,000 ಆಯಿತು. ಅದರಲ್ಲಿ ಒಂದು 3-4 ಸಾವಿರನೋ ಎಷ್ಟನೋ ಅವರು ಕಟ್ ಮಾಡಿಕೊಂಡು 93 ಎಷ್ಟೋ 94 ಎಷ್ಟೋ ಹಾಕಿದ್ರು. ಅದಕ್ಕೆ ಸಾಲದೇ ಇರೋದಕ್ಕೆ ನನ್ನ ತಂಗಿ ಹತ್ರ 10,000 ದುಡ್ಡು ಹಾಕಿಸ್ಕೊಂಡು ನಾವು ಒಟ್ಟಿಗೆ ನಮ್ಮ ಸ್ವಂತಂದು ಒಡವೆ ಬಿಡಿಸ್ಕೊಬಂದಿದ್ದು. ಓಕೆ, ಒಡವೆ ಬಿಡಿಸ್ಕೊಬಂದು ಬರ್ತ್ಡೇ ದಿನ ಒಂದಿನ ಹಾಕ್ಕೊಂಡಿದ್ರು. ಬೀರಲ್ಲಿ ಎತ್ತಿಟ್ಟಿದ್ದೆ, ಬೆಂಗಳೂರಲ್ಲಿ ಒಂದು ಬೀರಿತ್ತು, ಬೀರಲ್ಲಿ ಎತ್ತಿಟ್ಟಿದ್ದೆ. ಹಾಗೆ ನನ್ನ ಓಲೆಗಳೆಲ್ಲ ಬೆಂಗಳೂರಲ್ಲೇ ಇತ್ತು. ಸೊ ಅದನ್ನೆಲ್ಲನೂ ನಾನು ಅಲ್ಲೇ ಇಟ್ಟಿದ್ದೆ, ನಮ್ಮ ಬೀರಲ್ಲೇ ಇಟ್ಟಿದ್ದೆ. ಇವಾಗ ಒಡವೆ ಬಿಡಿಸ್ಕೊಬಂದು ಕೃತಕ್ಕೆ ಬರ್ತಡೇ ಅದು ಒಂದು ತಿಂಗಳಿಗೆ ಅವರು ಡೆತ್ ಆದರು. ಡೆತ್ ಆದಮೇಲೆ ನನಗೆ ಬೆಂಗಳೂರಿಗೆ ಬರಲೇ ಇಲ್ಲ. ನಾನು ಆಫ್ಟರ್ 6 ತಿಂಗಳಾದ್ಮೇಲೆ ಬಂದಿದ್ದೀನಿ, ಅದು ಬೇರೆ ವಿಚಾರ. ಬಂದಾಗ ಏನು ಮಾಡಿದ್ರು, ನಾನು ಫುಲ್ ಡಿಪ್ರೆಷನಲ್ಲಿದ್ದೆ. ಅಳೋದು, ಕರೆಯೋದು, ರೂಮಲ್ಲಿ ಮಲ್ಕೊಳ್ಳೋದು, ಮನುಷ್ಯರ ಜೊತೆನೇ ಮಾತಾಡ್ತಿದ್ದಿಲ್ಲ. ಓಡಾಡೋಕ್ಕೂ ಒಂಥರ ಶಕ್ತಿ ಇಲ್ಲ, ಒಂಥರ ವೀಕ್ ಆಗೋಗ್ಬಿಟ್ಟಿದೆ. ಆ ಥರ ನಾನು ಡಿಪ್ರೆಷನಲ್ಲಿದ್ದೆ. ನಿಮಗೆ ಗೊತ್ತಿರುತ್ತೆ ಹೇಗೆ ಅಂತ. ಆ ಥರ ಇದ್ದಾಗ ಫೋನ್ ಬಂದರು, ಯಾರು ಅತ್ತೆ ಅನ್ನೋರು. ಓಕೆ, ಮತ್ತು ತಿತ್ತಿಗೆ ಒಡವೆ ಎಲ್ಲನೂ ಇಡಬೇಕು ಕಣವ ಅಂದ. ಒಡವೆಗಳೆಲ್ಲನೂ ಎಲ್ಲಿಟ್ಟಿದೀಯಾ ಹೇಳು, ಅಲ್ಲಿ ಹೋಗೋರೆ ಯಾರು ತಂಗಿಯ ಮಗಳು ಗಂಡ, ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ತಂಗಿಯ ಮಗಳು ಗಂಡ. ಓಕೆ, ಅಲ್ಲೇ ಹೋಗಿದ್ದಾರೆ. ಅಲ್ಲೇ ಕೆಲಸ ಇತ್ತು ಅಂತ ಹೋಗೋರೆ. ತಿತ್ತಿಗೆ ಬರ್ತಾರೆ, ಅದು ಒಡವೆ ಎಲ್ಲ ಎಲ್ಲಿಟ್ಟಿದೆಯಾ ಹೇಳು ಅಂದರು. ಫ್ರೆಂಡ್ಸ್, ನಾನು ಎಂಥ ಬಡ್ಡಿದು ಅಂತ ಹೇಳಿದ್ರೆ, ನಾನು ಇವ್ರು ಹಿಂಗೆ ಉಸಿರು ಬಳ್ಳಿಗಳ ಥರ ಬಣ್ಣ ಬದಲಾಯಿಸ್ತಾರೆ. ನಂಗೆ ನಿಜ ಗೊತ್ತಿಲ್ಲ. ನನಗೆ ಅಷ್ಟೊತ್ತು 1 ವಾರ ಆಗೈತೆ, ಇನ್ನೂ ತಿಥಿ 3-4 ದಿನ ಐತೆ. ನನಗೇನು ಗೊತ್ತು ಇವರು ಮನುಷ್ಯರು ಈ ಥರ ಉಸಿರು ಬಳ್ಳಿಗಳ ಥರ ಕಲರ್ ಆಯ್ತಾರೆ ಅಂತ. ನಮಗೇನು ಗೊತ್ತಿಲ್ಲ. ನಮ್ಮ ಅಮ್ಮನೂ ಅಲ್ಲಿ ಇತ್ತೋ ಏನೋ, ನಾನು ಯಾರನ್ನೂ ಕೇಳಲೂ ಇಲ್ಲ. ಸರಿ ಅಂದೆ. ಹಲೋ ಅಂದರು. ಹಲೋ, ಇಲ್ಲಿ ನಾನು ಬೀರ್ ಕೀ ಎಲ್ಲ ಆ್ಯಕ್ಚುಲಿ ಹೆಣ್ಮಕ್ಳು ಇಟ್ಟಿರ್ತಾರೆ. ನನಗೆ ಬೀರ್ ಕೀನೇ ಒಂದು ಕಡೆಗೆ, ಲಾಕರ್ ಕೀನೇ ಒಂದು ಕಡೆಗೆ ನಾನು ಎತ್ತಿಟ್ಟಿದ್ದೆ. ಬೀರ್ ಕೀ ಇಲ್ಲಿಟ್ಟಿದ್ದೀನಿ, ಲಾಕರ್ ಕೀ ಇಲ್ಲಿಟ್ಟಿದ್ದೀನಿ. ಇಷ್ಟು ಬಾಕ್ಸಲ್ಲಿ, ಇಂಥ ಬಾಕ್ಸಲ್ಲಿ ಇಂಥ ಒಡವೆಗಳು ಇಟ್ಟಿದ್ದೀನಿ. ನಂದು ಇಷ್ಟ ಐತೆ, ನನ್ನ ಗಂಡಂದು ಇಷ್ಟ ಐತೆ ಅಂತ ಹೇಳಿದೆ. ತಗೊಬಂದರು. ಆ ಪರ್ಸನ್ ತಗೊಬಂದವ್ರು ಏನು ಮಾಡಿದ್ರು, ಅವರು ಏನೋ ಏನಾಯ್ತಾರೋ ನಮ್ಮ ಅತ್ತೆ ಕೈಲಿ ಕೊಟ್ಟರು. ನನ್ನ ಹತ್ರ ಆ್ಯಕ್ಚುಲಿ ಬಂದು ಹೇಳಿದ್ರು, ಅಕ್ಕ ಅತ್ತೆ ಕೈಲಿ ಕೊಟ್ಟಿದ್ದೀನಿ, ನಿಮ್ಮ ಅತ್ತೆ ಕೈಲಿ ಅಂತ. ಸರಿ ಅಂತೆ. ಆಯಿತಾ, ಇವರು ತಿಥಿಗಿಟ್ಟವರು ನನಗೂ ಒಡವೆ ಕೊಡಲೇ ಇಲ್ಲ. ಫೋಟೋ ಹತ್ರ ಇಟ್ಟಿದ್ರು, ಎತ್ಕೊಂಡು ಮಡಿಕೊಂಡ್ಮೇಲೆ ನಾನು ಕೇಳಲೇ ಇಲ್ಲ. ನಾನು ಆ್ಯಕ್ಚುಲಿ ನನ್ನ ಒಡವೆಗಳನ್ನ ಇಸ್ಕೊಂಡಿದ್ದೆ. ನಾನು ಇಕ್ಕಿರೋ ಓಲೆ ಇದು ಅಥವಾ ಯಾವುದೋ ಒಂದು 2 ಸಣ್ಣ ಓಲೆ, ಇನ್ನೊಂದು ಜೊತೆ ಓಲೆ, 3 ಜೊತೆ ಓಲೆ ಇಸ್ಕೊಂಡಿದ್ದೆ. ಆಫ್ಟರ್ 4 ತಿಂಗಳು 5 ತಿಂಗಳು ಆದಮೇಲೆ ನನ್ನ ಒಡವೆಗಳನ್ನ ನಾನು ಇಸ್ಕೊಂಡಿದ್ದು. ಅವ್ರ ಬೀರಲ್ಲಿ ಬೀಗ ಹಾಕ್ಕೊಂಡು ಮಡಿಕೊಂಡಿದ್ರು. ಅಷ್ಟಾಯಿತು, ಕೊಡಲೇ ಇಲ್ಲ. ನಾನು ಎಲ್ಲೋಗ್ತಾರೆ, ನಾನು ಇಲ್ಲೇ ಇರ್ತೀನಲ್ವ, ಒಡವೆಗಳೆಲ್ಲ ಹೋಗ್ತವೆ. ಎಲ್ಲರೂ ಹೊರಗಡೆ ಹೋದಾಗ, ಈಗ ಸದ್ಯಕ್ಕಂತೂ ನಾನೇನು ಫಂಕ್ಷನ್ಸು ಎಲ್ಲೂ ಹೋಗಲ್ಲ. ಎಲ್ಲರೂ ಹೋದಾಗ ಮುಂದೆ ಹೋಗಿ ಇಸ್ಕೊಂಡು ಹಾಕ್ಕೊಳ್ಳೋದು ಅನ್ನೋ ಮೈಂಡ್ಸೆಟ್ ನಂದು. ಬಟ್ ಅವರು ಎಲ್ಲ ಪ್ಲಾನ್ ಮಾಡಿದ್ದಾರೆ. ಎಲ್ಲನೂ ಇಸ್ಕೊಬೇಕು, ಎಲ್ಲನೂ ಅವಳ ಹತ್ರ ಏನಿದೆ ಅದನ್ನೆಲ್ಲ ನಾವು ತಗೊಂಡು ಇಟ್ಕೋಬೇಕು ನಮ್ಮ ಹತ್ರ ಅಂತ ಫುಲ್ಲು ಪ್ಲ್ಯಾನ್ ಮಾಡಿದ್ದಾರೆ. 10 ದಿನದಿಂದನೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಎಲ್ಲರೂ. ನನಗೂ ಕೂಡ ನಿನ್ನ ಓಲೆನಾದರೂ ಇಕ್ಕೋತೀಯಾ, ನಾನೊಂದು ಯಾವುದೋ ಒಂದು ಗುಂಡು ಜುಮ್ಕಿನೋ ಯಾವುದೋ ಚಿಕ್ಕದಿಕ್ಕಿದೆ, ಇಕ್ಕೋತೀಯ ನಿನ್ನ ಓಲೆನೂ ತಗೋ ಅಂತ ಕೊಡಲೇ ಇಲ್ಲ. ನನಗೂ ಏನೂ ಗೊತ್ತೇ ಆಗಲ್ಲ. ಅದಾದಮೇಲೆ ಫಸ್ಟು ನಾವು ಮಾತಾಡೋಕ್ಕೆ ಕೂತ್ಕೊಂಡಾಗ ಅಲ್ಲಿ ಮಾತುಗಳೇ ಬೇರೆ ಥರ ಬಂತು. ಏನೂ ಕೊಡೋಲ್ಲ, ನಾನಿರೋ ತನಕ ನಾನು ನೋಡ್ಕೋತೀನಿ, ನನ್ನ ಮಗಳೂ ಅವರೆಯಾ, ಸೊಸೆನೂ ಅವರೆಯಾ, ಮಗನೂ ಅವರೇ, ನನ್ನ ಮೊಮ್ಮಗಳೇ ಎಲ್ಲ, ನನ್ನ ಮೊಮ್ಮಗಳನ್ನ ನಾನು ಅನ್ಯಾಯನೇ ಮಾಡಲ್ಲ, ಅದು ಯಾವತ್ತಿದ್ರೂ ಅವ್ರ ಭಾಗ ಅವರಿಗೇನೆ, ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು. ಬಟ್ ನನಗೆ ಆಗ್ಲೂ ಏನೋ ಅಷ್ಟು ಇದು ಅನ್ನಿಸ್ಲಿಲ್ಲ. ಅದು ಮಾತುಕತೆ ಎಲ್ಲ ಆಗಿ ಹೋದ್ಮೇಲೆ ನನಗೆ ಯಾವಾಗ ಫೋನ್ ಕಾಲ್ಸ್ ಬರಲಿಲ್ಲ. ನೀನು ಹೇಗಿದೆಯಾ, ಮಗು ಹೇಗೈತೆ ಅಂತ ಯಾರೂ ನನಗೆ ಕೇಳಲಿಲ್ಲ. ನನಗೊಂದು ಕಡೆ ಗೊತ್ತಾಯಿತು. ಆಮೇಲೆ ಕೆಲವೊಬ್ಬರು ನನಗೆ ಹೇಳಿದ್ರು, ಇವ್ರುಗಳೇ ಹೇಳವ್ರೆ, ನಿಮ್ಮ ಮನೆಯವರೇ ಈ ಥರ ಎಲ್ಲ ಜನಗಳಿಗೆ ಹೇಳ್ಕೊಂಬತ್ತವ್ರೆ, ನಿಮ್ಮ ಬಗ್ಗೆ ಇಲ್ಲದೇ ಇರೋದೆಲ್ಲನೂ ಹುಟ್ಟಿಸ್ತವ್ರೆ ಅಂತ. ನನಗೆ ಅದೇ ಊರಲ್ಲಿರುವಂತಹ ಜನಗಳು ನನಗೆ ಹೇಳಿದಾಗ ನನಗೆ ಎಲ್ಲ ಗೊತ್ತಾಯ್ತಾ ಹೋಯಿತು. ನಾನು ನಿಂತ್ಕೋಬೇಕು, ನನ್ನ ಗಂಡನ ಮನೆ, ನನ್ನ ಮಗಳು ಅವಳೇ ಇವತ್ತು, ಆ ಮನೆ ಮಗಳು ಅವಳು, ನಿಂತ್ಕೋಬೇಕು ಅಂತ ನಾನು ಯಾವತ್ತೂ ಆಗಲೂ ಇನ್ನೂ ಜಗಳಗಳು ಆಗಿರಲಿಲ್ಲ, ಏನೂ ಆಗಿರಲಿಲ್ಲ. ಆವಾಗ ನಾನು ನಮ್ಮ ಅಣ್ಣ ಬೆಂಗಳೂರಿಗೆ ಹೋಗೋಣ ಬಾ, ಇಲ್ಲಿ ಏನು ಮಾಡ್ತೀಯ ನೀನು ಒಬ್ಬಳೇ, ಸ್ವಲ್ಪ ದಿನ ಬೆಂಗಳೂರಲ್ಲಿ ಇದ್ಬಿಟ್ಟು ಬರೀವಿ ಅಂತ ಕರೀತು. ಅಲ್ಲಿ ಮಾತುಕತೆ ಬಂದು ನನಗೆ ಮೈಂಡು ಫುಲ್ಲು ಅಪ್ಸೆಟ್ ಆಗೋಗ್ಬಿಟ್ಟಿತ್ತು. ನನಗೂ ಎಲ್ಲರೂ ಓಡೋಗ್ಬಿಡೋಣಪ್ಪ, ಯಾಕೋ ನಂಗೆ ಇದು ಏನೂ ಸರಿ ಬರ್ತಾ ಇಲ್ಲ ಅಂತ. ಸರಿ ಬರ್ತೀನಿ ಅಮ್ಮ, ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ಬರ್ತೀನಿ, ಸ್ವಲ್ಪ ದಿನ
ನೋಡಿ ನಮ್ಮ ಹಣೆ ಬರೋಣ ಅಮ್ಮ ಅಂತ ಕರಿತಿದ್ದೋ, ಯಾರ್ಯಾರನ್ನೂ ಅಮ್ಮ ಅಂತ ಕರೆದು ನಮಗೆ ನಮ್ಮ ಬಾಯಿಗೆ ಅವಮಾನ ಅಂತ ಅಂದೆ. ಆಮೇಲೆ ನನಗಷ್ಟರಲ್ಲಿ ಎಲ್ಲ ಗೊತ್ತಾಗ್ಬಿಟ್ಟಿತ್ತಲ್ವ. ಎಲ್ಲ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗಿತ್ತು. ಇವರೆಲ್ಲ ಸತ್ತದಿರ ಏನೇನು ಪ್ಲ್ಯಾನ್ ಮಾಡೋರೆ, ಏನೇನೆಲ್ಲ ಮಾತಾಡ್ಕೊಂಡಿದ್ದಾರೆ, ಅಕ್ಕಪಕ್ಕದಲ್ಲಿ ಅಲ್ಲಿ ಬಂದಿರೋ ಜನಗಳಿಗೆ ಏನೇನು ಹೇಳಿದ್ದಾರೆ ಊರ ಜನಕ್ಕೆ ಅಂತ ಎಲ್ಲ ಗೊತ್ತಾಗಿತ್ತು. ನನ್ನ ಓಲೆಗಳು ಕೊಡಿ ಅಂತ ಕೇಳಿದೆ. ಚಿಕ್ಕ ಚಿಕ್ಕವೆರಡು ಇದ್ದೋ ಅವನು ಕೊಟ್ಟರು. ಇನ್ನೊಂದು ಅವ್ರ ಮನೆಯಿಂದನೇ ತಂದಿದ್ದು. ಅಂದರೆ ಮದುವೆ ಆಗ್ಬೇಕಾದ್ರೆ ಸೀರೆ ಜೊತೆ ಒಂದು ಜೊತೆ ಓಲೆ ತರ್ತಾರೆ ನೋಡಿ, ಮುತ್ತಿನ ಓಲೆ, ಮುತ್ತಿನ ಜುಮ್ಕಿ ತಂದಿದ್ರು. ಅದು 7 ಗ್ರಾಮ್ಸ್ ಏನೋ ಐತೆ. ಆ 7 ಗ್ರಾಮ್ಸ್ಗೆ ನಾನು ಕೆನರಾ ಬ್ಯಾಂಕಲ್ಲಿ ಅಂದರೆ ನಮ್ಮ ಹಸ್ಬೆಂಡ್ ಇದ್ದರು, ಅಮೌಂಟು ಅರ್ಜೆಂಟ್ ಬೇಕಿತ್ತು. ಸುಷ್ಮಾ ಒಂಚೂರು ಅರ್ಜೆಂಟ್ ಬೇಕು ಅಂದಿದ್ದಕ್ಕೆ ಓಲೆ ಇಟ್ಬಿಟ್ಟು ನನ್ನ ಗಂಡಂಗೆ ದುಡ್ಡು ಕೊಡೋಣ ಅಂತ ಹೋಗಿದ್ದಕ್ಕೆ 20,000 ಬೇಕಿತ್ತು. 20,000 ಕೇಳಿದ್ದಕ್ಕೆ 15,000ಕ್ಕೆ ಇಟ್ಕೋತೀವಿ ಅಂದರು. ಹೋಗಮ್ಮ, ಇದ್ರಲ್ಲಿ ಚಿನ್ನನೇ ಇಲ್ಲ, 7 ಗ್ರಾಮ್ಸು ಅಂತೆ, ಬರೀ 3 ಗ್ರಾಮ್ಸ್ ಚಿನ್ನ ಐತೆ, ಬರೀ ಮುತ್ತೈತೆ, ಮುತ್ತಿಗೆ ಯಾರು ದುಡ್ಡು ಕೊಡ್ತಾರೆ ಅಂದರು. ಕೆನರಾ ಬ್ಯಾಂಕಲ್ಲಿ ಬೆಂಗಳೂರಲ್ಲಿ ಹೆಬ್ಬಾಳ ಹತ್ರ ಕೆಂಪಾಪುರ ಅಂತ ಇದೆ, ಕೆಂಪಾಪುರದಲ್ಲಿ. ಅದರಲ್ಲಿ ಅಲ್ಲಿ ಹೋಗಿ ಸಂತು ಹಿಂಗೆ ಕೊಡ್ತಾಯಿಲ್ಲ, ಸಂತು 15,000 13,000 ಅಂತ. ಬೇಡ ಬಂದ್ಬಿಡು ಅಂದು. ಸೊ ನಾನು ಅವತ್ತು ಆ ಒಡವೆ ಇಟ್ಟಿದ್ರು ಇವತ್ತು ಬಿಡಿಸ್ಕೊಳಕ್ಕೂ ಆಯ್ತಿರ್ಲಿಲ್ಲ. ಅಂದರೆ ಸಾಯೋದೊಂದು ತಿಂಗಳು ಅನ್ನಂಗೆ, ನನ್ನ ಗಂಡ ಸಾಯೋದೊಂದು ತಿಂಗಳು ಅನ್ನಂಗೆ. ಆ ಓಲೆ ಮಾಡ್ಸೋರು. ಆ ಓಲೆ ಅದು ನೋಡಿದ್ರೆ ಬ್ಯಾಂಕ್ಗೆ ಇಡೋಕೆ ಹೋದರೆ 3-4 ಗ್ರಾಮ್ಸ್ ಚಿನ್ನ ಅದೇ ಅಂತಾರೆ. ಸೊ ಅದನ್ನು ಏನು ಮಾಡಿದ್ದಾರೆ, ಮಗಳು ಕೊಟ್ಟಿದ್ದಾರೆ. ಮಗಳು ಒಂದೇ ಊರು. ಮಗಳು ಇಟ್ಕೊಳ್ಳೋಕ್ಕೆ ಅಂತ ಇಸ್ಕೊಂಡೋಗಿ 1 ತಿಂಗಳೋ 2 ತಿಂಗಳೋ ಆಗೈತೆ, ಕೊಟ್ಟೇ ಇಲ್ಲ ರಿಟರ್ನು. ಅವ್ರ ಮನೆಯಲ್ಲೇ ಮಡಿಕೊಂಡವ್ರೆ. ನಾನು ನನ್ನ ಓಲೆ ಕೊಡಿ ಅಂದೆ. ಚಿಕ್ಕವು 2 ಜೊತೆ ಕೊಟ್ಟರು. ಆಮೇಲಿಂದವ ಏನು ಮಾಡಿದ್ರು, ನಾನು ದೊಡ್ಡ ಓಲೆ ಮುತ್ತಿನ ಓಲೆ ಕೊಡಿ ಅಂದಿದ್ದಕ್ಕೆ ಕೆಳಗಡೆವೇ ಅಂದರು. ಸರಿ ಅಂದೆ. ಆಗ ಅವರು ಅಲ್ಲೇ ಇದ್ದರು. ನಮ್ಮ ಮನೆಯಲ್ಲವೇ ಬಾ ಕೊಡ್ತೀನಿ ಅಂತ ಅಂದರು. ಸರಿ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಇಸ್ಕೊಂಡು ನಾನು ಊರಿಗೆ ಹೋದೆ. ಇನ್ನು ಅಷ್ಟೊತ್ತಿಗೆ ಫೋನು ಕಾಲ್ಸು ಎಲ್ಲ ಕಡಿಮೆ ಆಗಿತ್ತು. ಅದಾದಮೇಲೂ ಅಂತೂ ನೀನು ಬದುಕಿದ್ಯಾ ಸತ್ತಿದ್ಯಾ ಅಂತ ಯಾರೂ ಫೋನ್ ಮಾಡಲಿಲ್ಲ. ನನಗೆ ಬೇಡ, ನನಗೆ ನಾನು ಸರಿ ಇಲ್ಲ ಕೆಟ್ಟೋಳು, ಮಗುಗಾದರೂ ಯಾರು ಫೋನ್ ಮಾಡೋದು ಬೇಡವಾ. ಆಗ ಇಸ್ಕೊಂಡು ಹೋಗಿದ್ದಕ್ಕೆ ನನಗೆ ಚಿಕ್ಕ 1-2 ಜೊತೆ ಓಲೆ, ಅದು ನಮ್ಮ ಆಲ್ರೆಡಿ ಇತ್ತು ಬಿಡಿ, ಮುಂಚೆನೇ ಇತ್ತು. ಅದೇನೋ ನನ್ನ ಗಂಡನೂ ಮಾಡಿಸಿದ್ದಲ್ಲ, ಏನೂ ಅಲ್ಲ, ಮುಂಚೆನೂ ಚಿಕ್ಕವು 2 ಜೊತೆ ಇದು ಮುತ್ತಿನ ಓಲೆ ಇಸ್ಕೊಂಡೆ. ಅಂದರೆ ನಾನೊಂದು ಅಂದೆ, ನನಗೆ ಗೊತ್ತಾಗ್ಬಿಟ್ಟಿತ್ತಲ್ವ ಇವ್ರ ಯೋಗ್ಯತೆ ಏನು ಅಂತ ಹೇಳಿ. ನಾನಂದೆ, ನನ್ನ ಗಂಡಂದು ಸರ ಅದಲ್ಲ, ಅದು ಚಿಕ್ಕದು ಇದೇ ಥರ ಸರ, 15 ಗ್ರಾಮ್ಸ್ ಐತೆ, ಒಂಥರ ಶಾರ್ಟ್ ಸರ, ಲೇಡೀಸು ಹಾಕೋಬೋದು, ಮಕ್ಕಳು ಹಾಕೋಬೋದು. ಅದನ್ನು ಕೊಡಿ, ನಾನು ಹೆಂಗಿದ್ರು ಬೆಂಗಳೂರಿಗೆ ಹೋಗ್ತಾ ಇದ್ದೀನಲ್ವ, ಹಾಕೊಂಡು ಹೋಗ್ತೀನಿ ಅನ್ನೋದಕ್ಕೆ ಏನು ಅನ್ಬೇಕು, ಈಗಲೇ ಕೊಡಲ್ಲ ನಾನು, ಮುಂದಕ್ಕೆ ಕೊಡ್ತೀನಿ, ಬರ್ತೀಯಲ್ಲ ಹೋಗು, ಏನಿದೆ ಲಾಸ್ಟ ನೀನು ಬರೋದು ಅಂತ ಅಂದರು. ನನಗೆ ಗೊತ್ತಾಯಿತು. ಸರಿ, ನಾನು ಅಂದೆ, ಯಾಕಮ್ಮ ಕೊಡಲ್ಲ, ಯಾಕೆ ಕೊಡೋದಿಲ್ಲ, ನನ್ನ ಗಂಡಂದು ತಾನೇ, ನಾನು ಹಾಕೋತೀನಿ, ಮುಂದಕ್ಕೆ ನನ್ನ ಮಗಳಿಗಾಯ್ತದೆ, ಈಗ ಕೊಡೋದಿಲ್ಲಕದ್ ಬರೋಗು. ಗೊತ್ತಾಯಿತು ನನಗೆ ಕಂಪ್ಲೀಟ್. ಅವತ್ತು ಅಂದರೆ ಮುಂಚೆನೂ ಸ್ವಲ್ಪ ಗೊತ್ತಾಗಿತ್ತು. ಡೈರೆಕ್ಟು ಮಾತುಕತೆಗಳಾಗಿರಲಿಲ್ಲ. ಅವತ್ತು ಡೈರೆಕ್ಟ್ ಮಾತುಕತೆಗಳಾಯಿತು. ಅದಕ್ಕಿಂತ 1-1.5 ತಿಂಗಳು 2 ತಿಂಗಳು ಮುಂಚೆ ಏನಾಯಿತು ಅಂತ ಹೇಳಿದ್ರೆ, ನಾನು ಓಲೆನ ಅದನ್ನು ತೆಗ್ದೇ ಇರಲಿಲ್ಲ. ಗುಂಡು ಜುಮ್ಕಿ ಚಿಕ್ಕವಿಕ್ಕಿದ್ನಲ್ಲ ಅದನ್ನು ಚೇಂಜ್ ಮಾಡಬೇಕಿತ್ತು. ಇವರು ನೀರೊಲೆ ಗುರಿ ಹಾಕ್ತಾಯಿದ್ರು, ನಾನು ಹಾಲಲ್ಲಿ ಕಸ ಗುಡಿಸ್ತಿದ್ದಳು. ಮತ್ತು ನಾನಿದು ಓಲೆ ಚೇಂಜೇ ಮಾಡಿಲ್ಲ, ಆಲ್ರೆಡಿ 3-3.5 ತಿಂಗಳಾಗಿತ್ತು. ಚಿಕ್ಕವು ಓಲೆ ಅವಲ್ಲ, ಅವು ಕೊಡಿ, ನಾನು ಇವು ತೆಗ್ದಾಕ್ಬಿಟ್ಟು ಅವು ಹಾಕೋತೀನಿ ಅಂದೆ. ಆಮೇಲೆ ಬೀರಲ್ಲಿದ್ದು, ಅವ್ರ ಬೀರಲ್ಲಿ ಅವ್ರ ಬೀರು ಅಕ್ಕಪಕ್ಕನೇ ಐತೆ. ನನ್ನ ಬೀರು ಕೊಟ್ಟಿರಲಿಲ್ಲ ಅವರು, ನನ್ನ ಬೀರಲ್ಲಿ ಇಟ್ಕೊಳ್ಳೋಕ್ಕೆ. ಅವ್ರದ್ದು ಹಳೆ ಬೀರಲ್ಲಿ ಅವ್ರದ್ದು ಬೀರಲ್ಲಿ ಇಟ್ಕೊಂಡಿದ್ರು. ಕೇಳಿದ್ದಕ್ಕೆ ಏನಂದ್ರು, ಅಮ್ಮ ತಗೋತೀನಿ ಅಂತ ಅಂದೆ. ಅವಾಗ ಚೆನ್ನಾಗೇ ಮಾತಾಡ್ತಿದ್ವಲ್ವ, ಅದೇ ಒಳಗಡೆ ಇತ್ತು, ಹಿಂದ್ಗಡೆ ಮುಂದ್ಗಡೆ ಜನಗಳಿಗೆ ಹೇಳ್ಕೊಳ್ಳೋರು. ನನ್ನ ಜೊತೆ ಚೆನ್ನಾಗಿದ್ರು. ಒಳಗಡೆ ಎಲ್ಲ ಮೀಟಿಂಗ್ಗಳೆಲ್ಲ ಆಗೋದು ಮಗಳು ಮನೆ ಹತ್ರ. ಆಮೇಲಿಂದ ಏನು ಹೋದೆ, ಲಾಕರ್ ಕೀ ತೊಗೊಂಡು ಓಪನ್ ಮಾಡಿದೆ. ಎಲ್ಲ ಒಡವೆಗಳು ಇತ್ತು. ನನ್ನ ಗಂಡಂದೊಂದು ಸರ, ಅವ್ರದ್ದು 2 ಉಂಗುರ, ನಂದು 3 ಜೊತೆ ಓಲೆ, 2 ಜೊತೆ ಓಲೆ, ಇನ್ನೊಂದು ಜೊತೆ ಓಲೆ ಮಗಳು ಮನೆ ಹತ್ರ ಇತ್ತು. ಆಮೇಲಿಂದಾಗ ಏನು ನೆನ್ಕೊಬಿಟ್ರು ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನೀರೊಲೆ ಗುರಿ ಹಾಕ್ತಿದ್ರು. ಫುಲ್ ಹಿಂದೆ ಇದ್ದರು, ನನ್ನ ಹಾಲಲ್ಲಿ ಓಡಿ ಬಂದ್ಬಿಟ್ರು. ನಮ್ಮ ಪಕ್ಕದ ಮನೆಯವ್ರು ಬೇರೆ ಬಂದು ಕೂತವ್ರೆ. ಓಡಿ ಬಂದು ಒಡವೆ ಎಲ್ಲ ಕರೆಕ್ಟಾಗವ ಕೊಡು ಅಂದ್ಬಿಟ್ಟು ಕೈಯಿಂದನೇ ಕಿತ್ಕೊಂಡ್ರು. ಮಂಚ ಐತೆ ಹಾಲಲ್ಲಿ, ಒಂದು ಮಂಚದ ಮೇಲೆ ನಾನು ಕೂತಿದ್ದೀನಿ. ಅವರು ಬಂದರು. ನಮ್ಮ ಪಕ್ಕದ ಮನೆಯವರು ಎದುರುಗಡೆ ಒಂದು ದಿವಾನ್ ಕಟ್ತಾರೆ, ಏನೋ ಒಂದು ಹಳೇದೈತೆ, ಅದ್ರ ಮೇಲೆ ಸೋಫಾ ಮೇಲೋ ಏನೋ ಕೂತಿದ್ರು. ಒಡವೆಗಳೆಲ್ಲ ಕರೆಕ್ಟಾಗೈತಾ? ಹ್ಞೂ ಅಂದರೆ ನನ್ನ ಓಲೆ, ಇನ್ನೊಂದು ಜೊತೆ ಸಣ್ಣ ಓಲೆ ಇದ್ವಲ್ಲ ಎಲ್ಲ ಇಲ್ಲೇ ಅವಲ್ಲ ಅಮ್ಮ. ಹ್ಞೂ ಬಿಚ್ಚಿಟ್ಟಲ್ಲ, ಅವೆಲ್ಲ ಬಿಚ್ಚಿಟ್ಟವರು ಇಲ್ಲೇ ಹಾಕಿದ್ದೀನಿ. ನನ್ನ ಒಡವೆನ ಎಲ್ಲಿ ಅವಳು ತೆಗ್ದು, ಅವಳ ಗಂಡನ ಒಡವೆನ ತೆಗ್ದು ಅವಳು ಬೀರೊಳಗೆ ಎತ್ಕೋತಾಳೆ, ಇಟ್ಕೊಂಬಿಟ್ಟು ಬೀಗ ಹಾಕೊಬಿಡ್ತಾಳೆ ಅಂದ್ಬಿಟ್ಟು ನಾನು ತಗೊಂಡು ಆ್ಯಕ್ಚುಲಿ ಈ ಥರ ಬಿಚ್ಚಿಟ್ಬಿಟ್ಟು ಹಾಕೋತಾ ಇದ್ದೆ. ಪಕ್ಕದ ಮನೆಯವರು ಏನೋ ಕೇಳೋಕ್ಕೇನೋ ಬಂದು ಕೈಯಿಂದ ಕಿತ್ಕೊಬಿಟ್ರು. ಅವ್ರ ಪಕ್ಕದ ಮನೆಯವರು ನೋಡೋರೆ. ನನಗೆ ಅವ್ರ ಹೆಸ್ರುಗಳು ಹೇಳೋಕ್ಕೆ ಇಷ್ಟ ಇಲ್ಲ. ಅವರು ನೋಡಿದ್ರು.
ನೋಡ್ಬಿಟ್ಟು ಒಡವೆಗಳೆಲ್ಲ ಹುಷಾರು, ಈಗೆಲ್ಲ ಕಳ್ತನ ಆಯ್ತಾವೆ ಕಣವ, ಅದು ಯಾರೋ ಅದೇ ನಮ್ಮ ಬೀದಿ ಫುಲ್ ಕೆಳಗಡೆ ಒಬ್ರದ್ದು ಒಂದು 80 ಗ್ರಾಮ್ ಚಿನ್ನ ಕಳ್ತನ ಮಾಡಿಬಿಟ್ಟಿದ್ರು. ಅವ್ರದ್ದೊಂದು ಕೇಸ್ ಆಗಿತ್ತು ಊರಲ್ಲಿ. ಎಲ್ಲ ಕಳ್ತನ ಮಾಡ್ತಾವ್ರೆ ಸುಷ್ಮಾ, ನೋಡಿ ಇಟ್ಕೋ ಒಡವೆನ ಅಂತ ನಮ್ಮ ಪಕ್ಕದ ಮನೆಯವ್ರು ಅಂದರು. ನಾವು ಹ್ಞೂ ಆಂಟಿ ಅಂತ ನಾನು ಅಂದೆ. ನಂಗೆ ಅಷ್ಟೊತ್ತಿಗೆ ಬೇಜಾರಾಗೋಯ್ತು. ಇವ್ರು ಒಡವೆನ ಕೈಯಿಂದ ಕಿತ್ಕೊಂಡ್ರ ನನ್ನ ಗಂಡನ ಒಡವೆ ನನ್ನವು ಅಂತವ. ಆಮೇಲಿಂದ ಅವರಂದರು ನಮ್ಮ ಏನಂದರು, ಅವಳ ಕೈಲಿ ಕೊಟ್ಟಿಲ್ಲ ಒಡವೆಗಳನ್ನ, ನಾನೇ ಇಟ್ಕೊಂಡಿದ್ದೀನಿ ಅಂದರು. ನನಗೆ ಅಲ್ಲಿಗೆ ಗೊತ್ತಾಯಿತು, ಏನು ನಾನೇನು ಒಡವೆ ತೊಗೊಂಡೇನು ಓಡೋಯ್ತಿದ್ದ, ಓಲೆ ಇಕ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಒಡವೆಗಳು ತೊಗೊಂಡೆ. ಅವತ್ತೇ ಲಾಸ್ಟು ಫ್ರೆಂಡ್ಸ್ ನಾನು ಒಡವೆಗಳು ನೋಡಿದ್ದು. ಅದು ನನ್ನ ಕೈಯಿಂದ ಕಿತ್ಕೊಂಡು ಬೀರೊಳಗೆ ಇಟ್ಕೊಂಡು ಬೀಗ ಹಾಕ್ಕೊಂಡ್ರು. ಅವತ್ತೇ ಲಾಸ್ಟು ನಾನು ಒಡವೆಗಳನ್ನ ನೋಡಿದ್ದು. ಇನ್ನು ನೋಡೋಕ್ಕೂ ಹೋಗಿಲ್ಲ, ಅದು ಎಲ್ಲಿಟ್ಟವ್ರೆ ಎಲ್ಲಿದ್ದು ಅಂತೂ ನಂಗೆ ಗೊತ್ತಿಲ್ಲ. ಅದೇ ಅದೊಂದು ಸಲ ಮಾತುಕತೆ ಕೂತ್ಕೊಂಡು ಎಲ್ಲ ಗೊತ್ತಾದ ಮೇಲೆ ನಮ್ಮ ಅಣ್ಣ ಬೆಂಗಳೂರು ಕರೆದ್ಮೇಲೆ ಹೋಗಬೇಕು ಅಂತ ನಾನು ಹೊರಟ್ನಲ್ವ, ಆಗ ನಾನು ಓಲೆಗಳನ್ನ ಇಸ್ಕೊಂಡೆ, 3 ಜೊತೆ ಓಲೆಗಳನ್ನ. ಸರ ಕೇಳಿದೆ ನನ್ನ ಗಂಡಂದು, ಕೊಡಲ್ಲ, ಈಗಲೇ ಕೊಡಲ್ಲ, ಏನು ಹೋಗು, ಇದೇ ಲಾಸ್ಟ ನೀನು ಬರೋದು, ಮುಂದೆ ಕೊಡ್ತೀನಿ ಅಂದರು. ಆಯಿತಾ, ಇಷ್ಟ ಆಯಿತಾ. ಅಷ್ಟಾದಮೇಲೆ ನನ್ನ ಗಂಡ ಸಾಯೋದು ಒಂದು ವರ್ಷ ಅಲ್ಲ ಸಾರಿ 1 ತಿಂಗಳು ಮುಂಚೆಗೆ ಒಡವೆ ಬಿಡಿಸ್ಕೊಂಡು ನಾನು ನನ್ನ ಗಂಡ ನಾವು ಅದು ಬಿಡಿಸ್ಕೊಂಡಿದ್ದು ಪರ್ಸ್ನಲ್ ಲೋನ್ ತೊಗೊಂಡು. ಇನ್ನೂ ಗೊತ್ತಿಲ್ಲ, ಪರ್ಸ್ನಲ್ ಲೋನ್ಗೆ ನಾಮಿನಿ ಕೊಟ್ಟಿರೋದು ನನ್ನ. ಅವ್ರೇನಾದ್ರು ಬಂದು ಇವತ್ತು 1 ಲಕ್ಷ ದುಡ್ಡು ಕಟ್ಟು ಅಂತ ಹೇಳಿದ್ರೆ ಕಟ್ಟಬೇಕಾಗಿರೋಳು ನಾನು. ಯಾಕೆ ನನ್ನ ಗಂಡ ಹೆಸ್ರು ಕೊಟ್ಟಿರೋದು, ಸಾಲಕ್ಕೆ ನಾಮಿನಿ ಬಂದು ನನ್ನ, ಒಡವೆ ತಗೊಂಡಿರೋದು ಅವರು. ಆಮೇಲೆ ಜಗಳಗಳೆಲ್ಲ ಆಯಿತು, ಆಮೇಲೆ ಮಾತುಕತೆ ಎಲ್ಲ ಬಿಟ್ಟರು. ನನಗೂ ಅವ್ರಿಗೂ ಒಂದು 3-4 ಸಲ ಜಗಳಗಳಾಯಿತು. ಆಗ ನಾನಂದೆ, ಏನು ಕೊಡಲ್ಲ ನೀನು ನನ್ನ ಗಂಡ ನೋಡ್ಬೇಕಲ್ಲ, ನನ್ನ ಗಂಡ ಅವನು, ನಿನಗೆ ಹೆಂಗೆ ಮಗ, ನೀನು ಹೆಂಗೆ ಹೆತ್ತಿದೀಯ ಅವನ್ನ, ನಾನು ನಮ್ಮ ಅಪ್ಪ ಅಮ್ಮನ ಬಿಟ್ಬಿಟ್ಟು ನಾನು ಒಂದು ಹೆತ್ತಿದ್ದೀನಿ ನಿನ್ನ ಮಗನಿಗೆ ಹುಟ್ಟಿರೋದು ಅದು, ನಿನ್ನ ಮಗನಿಗೆ ಹುಟ್ಟಿರೋದು ಅದು. ಅದಕ್ಕೆ ಏನು ಮಾಡೋಣ, ನನ್ನ ಗಂಡ ನೋಡ್ಬೇಕು, ಬಿಸಾಕು ನೀನು, ನಾನು ಹಾಕೋತೀನಿ, ನಾನು ಇರೋ ಗಂಟೆ ಹಾಕೋತೀನಿ, ಆಮೇಲಿಂದ ನನ್ನ ಮಗಳಿಗೆ ನನಗೆ ಕೊಡೋದು ನನಗೆ ಗೊತ್ತು. ಏನು ಮಾಡ್ತೀಯ, ಎಲ್ಲಿಟ್ಟಿದ್ಯಾ ಒಡವೆಗಳನ್ನ, ಅವತ್ತು ಕೈ ಹಿಡ್ಕೊಂಡತ್ತೆ ನೀನು. ನನ್ನ ಮಗನ ನೋಡ್ಬೇ ನನ್ನ ಮೊಮ್ಮಗಳಿಗೆ, ನನ್ನ ಮಗನ ನೋಡ್ಬೇ ನನ್ನ ಮೊಮ್ಮಗಳಿಗೆ ಅಂದರೆ ಕೊಡು, ಮತ್ತೆ ಬಿಸಾಕು ನನ್ನ ಗಂಡನ ಒಡವೆನ, ನನ್ನ ಮಗಳಿಗೆ ನನಗೆ ಅಂತ ನಾನಂದರೆ, ನೀನು ಕೊಡಲ್ಲ ನಾನು ಒಡವೆನ, ನಿನಗೇನು ಕೊಡ್ಬೇಕು ನಾನು, ನೀನು ಮಾಡಿಸಿದ್ದ ಒಡವೆನ ಅಂತ ಕೇಳ್ತಾಳೆ. ನಾನು ಮಾಡಿಸಿಲ್ಲಪ್ಪ, ನಾನು ಮಾಡಿಸಿಲ್ಲ. ಈಗ ಫ್ರೆಂಡ್ಸ್, ನಾನೊಂದು ಜನ್ರಲ್ ಟಾಕ್ ಹೇಳ್ತೀನಿ, ಜನ್ರಲಾಗಿ ಮಾತಾಡೋಣ. ನೀವು ನಿಮ್ಮ ರಿಲೇಷನ್ಗೆ, ಅಕ್ಕ ತಂಗಿರಿಗೋ, ಅಣ್ಣ ತಮ್ಮದಿರಿಗೋ, ನಿಮ್ಮ ಮಾವನ ಮಕ್ಳಿಗೋ ಮುಯಿ ಹಾಕ್ತೀರ, ಉಂಗುರ ಹಾಕ್ತಿರೋ, ಓಲೆ ಹಾಕ್ತಿರೋ, ಸರ ಹಾಕ್ತಿರೋ, ಏನೋ ಒಂದು ಗೋಲ್ಡ್ ಐಟಮ್ನ ಮುಯಿ ಹಾಕ್ತೀರ. ಓಕೆ, ಅವರು ಸತ್ತೋದ್ರು, ಮಿಸ್ಸಾಗಿ ಸತ್ತೋದ್ಮೇಲೆ ಮುಯಿ ಹಾಕಿರೋದನ್ನ ನೀವು ಇಸ್ಕೊಳ್ತಿರೋ, ಇಲ್ಲ ಅವ್ರ ಹೆಂಡತಿ ಮಕ್ಕಳು ಕೊಡ್ತಿರೋ? ನೀವು ಹೇಳಿ, ಕಮೆಂಟ್ ಹಾಕಿ ನನಗೆ ನಿಮ್ಮ ಕಮೆಂಟು ತುಂಬ ಅವಶ್ಯಕತೆ ಇದೆ. ಬಿಕಾಸ್ ನಿಮ್ಮ ಕಮೆಂಟ್ಗಳನ್ನೆಲ್ಲ ಅವ್ರುಗಳು ಚೆಕ್ ಮಾಡ್ತಾರೆ. ನಾನು ಪ್ರತಿ ವಿಡಿಯೋನ ಸರ್ಚ್ ಮಾಡಿ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆಯ. ಅಂದರೆ ಯಾರ್ಯಾರು ಹೆಂಗೆ ಕಮೆಂಟ್ ಹಾಕಿದ್ದಾರೆ ಅಂತಲೂ ನೋಡ್ತಾರೆ. ಏನಕ್ಕಂದರೆ ಅದೊಂದು ದೊಡ್ಡ ಕತೆ ಆಗೈತೆ, ಅದನ್ನ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಈಗ ಗೊತ್ತಿಲ್ಲದೆ ಹೋದವ್ರು ಏನೇನೋ ಕಮೆಂಟ್ ಹಾಕ್ತಿರಲ್ವ, ಹೋಗಿ ಕೇಸ್ ಹಾಕೊಂಡು ತಗೊಳ್ಳಿ, ಹಂಗಂತೀರಾ ಹಿಂಗಂತೀರಾ ಅಂತ. ಆಸ್ತಿ ಹಾಳು ಬಿದ್ದು ಹೋಲಿ ಫ್ರೆಂಡ್ಸ್, ಆಸ್ತಿ ಅದು ಅವ್ರ ಅಪ್ಪಂಗೆ ನನ್ನ ಮಗಳು ಹುಟ್ಟವಳೆ, ಸಂತೋಷಂಗೆ ಹುಟ್ಟವಳೆ, ಕೃತಜ್ಞ, ಅದು ಬರ್ತದೆ, ಅದು ಬರೋ ಗಂಟ. ಈಗ ಕೊಡೋಕ್ಕಲ್ಲ, ಮೆಚುರಿಟಿ ಬರಲಿ, 18 ವರ್ಷ ತುಂಬಲಿ ಮಗಿಗೆ, ಅವತ್ತು ಕೊಡ್ತೀವಿ ಅಂದ್ರಲ್ವ. ಆಸ್ತಿ ಬಿಟ್ಟಾಕಿ ಇರೋದನ್ನ ನನ್ನ ಗಂಡನ ನೋಡಬೇನ ನಮಗೆ ಕೊಡಲಿಲ್ವಲ್ಲ, ನೀವು ಲೆಕ್ಕ ಹಾಕೊಳ್ಳಿ. ಪ್ರೀ ಪ್ಲ್ಯಾನ್ ಮಾಡ್ಕೊಂಡವ್ರೋ 10 ದಿನದಿಂದ ಇಲ್ವೋ, 10 ದಿನ ಏನೆಲ್ಲ ಮಾತಾಡೋರೆ, ಜನಕ್ಕೆಲ್ಲ ಹೇಳ್ಕೊಬಂದವ್ರೆ. ನನ್ನ ಎದುರುಗಡೆ ಯಾವನ್ನಾರು ಒಂದು ಮಾತಾಡಿದಿದ್ರೆ ಅವತ್ತು ಆಯ್ತಿದ್ದಿದೆ ಬೇರೆ. ನನ್ನ ದುಃಖ ನನಗೆ, ನನ್ನ ನೋವು ನನಗೆ, ನಾನು ಅವತ್ತು ಹುಚ್ಚಿ ಥರ ಆಗೋಗಿದ್ದೀನಿ, ಔಟ್ ಆಫ್ ಕಂಟ್ರೋಲ್, ನನ್ನ ಮೈಂಡ್ ನನ್ನ ಹತ್ರನೇ ಇಲ್ಲ ಅವತ್ತು. ಅಂಥ ಪರಿಸ್ಥಿತಿಲಿದ್ದಾಗ ನೀವು ಹಿಂದ್ಗಡೆ ಕೂತ್ಕೊಂಡು ಮಾತಾಡ್ತೀರಾ ಅಂದರೆ ನೀವೇನು ಹೆತ್ತೋರ, ಹುಟ್ಟಿಸ್ತಾರೋ, ಸಾಕ್ತಾರೋ ನೀವೆಲ್ಲವ? ನಾನು ಅಮ್ಮ ಹೊಟ್ಟು ಹುರ್ಕೋತಾಳೆ, ಯಾಕೆ ನಾನು ಬದುಕಿದ್ದೀನಲ್ಲ ಅದು ಹೊಟ್ಟು ಹುರ್ಕೋತಾಳೆ. ಸತ್ತವರು ಯೋಚನೆ ಬಿಡ್ತಾರೆ, ಹೋದ ಅಂತ. ಬದುಕಿರೋ ತಾನೇ ಯೋಚನೆ ಮಾಡಬೇಕು, ನನ್ನ ಮಗಳ ಜೀವನ ಹಿಂಗಾಯಿತು ಅಂತ. ಸೊ ಒಡವೆಗಳನ್ನ ಟೋಟಲಿ 15 ಗ್ರಾಮ್ ಸರ, 5 ಗ್ರಾಮ್ಸು ಒಂದು 6 ಗ್ರಾಮ್ಸ್ ಉಂಗುರ ಮಾಡಿಕೊಂಡ್ರೆ ಏನು ಅನ್ಬೇಕು? ನೀನು ಮಾಡಿಸಿದ ದುಡ್ಡ, ನೀನು ಮಾಡಿಸ್ಕೊಟ್ಟಿದ್ದ ನನ್ನ ಮಗನಿಗೆ, ನನ್ನ ಮನೆಯಿಂದ ತಂದಿರೋದು, ನಾನು ಮಾಡಿಸಿರೋದು ಒಡವೆನ ನಿನಗೇನು ಕೊಡಬೇಕು? ನಿನಗೆ ಒಡವೆ ಕೊಡೋಕ್ಕಾಗಲ್ಲ ನಿನ್ನ ಮಗನಿಗೆ ಅಂದಮೇಲೆ, ನಿನ್ನ ಮಗನಿಗೆ ಹೆಣ್ಣು ನೋಡ್ಬಿಟ್ಟು ಯಾಕೆ ನೀನು ವಂಶ ಉದ್ಧಾರ ಆಗಬೇಕು ಅಂದ್ಬಿಟ್ಟು ಕಂಡವ್ರ ಹೆಣ್ಣನ್ನು ಮದುವೆ ಮಾಡ್ಕೊಬಂದು ನೀನು ನಮ್ಮ ಜೀವನ ಏನಕ್ಕೆ ಹಾಳು ಮಾಡಿದೆ? ಇವತ್ತು ನನ್ನ ಮದುವೆ ಆಗಿಲ್ಲ, ಹಾಗೆ ಬಿದ್ದಿದ್ರು ಇವತ್ತು ನಮ್ಮ ಅಪ್ಪ ಅಮ್ಮಂಗೆ ಇವತ್ತು ಇಷ್ಟು ನೋವಾಗಂಗಿಲ್ಲ. ನನ್ನ ಮಗಳು ಹುಡ್ತಿತ್ತಿಲ್ಲ, ನನ್ನ ಮಗಳಿಗೆ ಇವತ್ತು ಇಷ್ಟು ಅನ್ಯಾಯ ಆಯ್ತಿತ್ತಿಲ್ಲ, ಅವಳ ಭವಿಷ್ಯ ಹೆಂಗೆ, ಅವಳ ಜೀವನ ಹೆಂಗೆ, ನನಗೂ ಇಷ್ಟು ಯೋಚನೆಗಳು ಇರ್ತಿತ್ತಿಲ್ಲ. ನನ್ನ ಮದುವೆ ಆಗದೇ ಹಾಳು ಬಿದ್ದು ಹೋಗಿವ್ನು. ನೀವು ಏನಕ್ಕೆ ನಮ್ಮ ಮನೆಗೆ ಕಾಲು ಹಾಕಿದ್ರಿ? ಏನಕ್ಕೆ ಹೆಣ್ಣು ಕೇಳಿ ಮದುವೆ ಮಾಡ್ಕೊಂಡ್ರಿ?
ನೀನು ಪ್ರಾಪರ್ಟಿ ಬೇಡ, ಲಕ್ಷ ಲಕ್ಷ ಕೋಟಿಗೆ ಹೋಯ್ತವೆ ಆ ಪ್ರಾಪರ್ಟಿಗಳು. ಪ್ರಾಪರ್ಟಿ ಬೇಡ, ನೀನೊಂದು 2 ಲಕ್ಷ 3 ಲಕ್ಷದ ಒಡವೆನೇ ಕೊಡೋಕ್ಕಲ್ಲ ಅಂತೀಯಲ್ಲ. ಯಾಕೆ ಮಗ ಇಲ್ವಾ? ಏನಂದೆ, ಈ ವಯಸ್ಸಲ್ಲಿ ನೀನು ಹಾಕೋತೀಯಾ? ನೀನೇನು ಹಾಕೊಂಡು ಏನು ಗಂಗೂರಲ್ಲಿ ಏನು ಫ್ಯಾಷನ್ ಶೋ ಮಾಡೋಕೆ ಹೋಯ್ತೀಯಾ? ನಿನ್ನ ವಯಸ್ಸೇನು? ನಿನ್ಗೆ ಒಡವೆ ಕಟ್ಕೊಂಡೇನು ನಿನಗೆ? ಅಂಥ ಮಗನೇ ಇಲ್ಲ. ನಮ್ಗೆ ವಯಸ್ಸೈತೆ, ನನಗೂ ನೋವೋದೆ, ವಯಸ್ಸದೆ. ಹೋದಾಗ ಬಂದಾಗ ಫಂಕ್ಷನ್ಗಳಿಗೆ ಹಾಕೋತೀನಿ ನನ್ನ ಗಂಡನ ಸರನ. ಉಂಗುರಗಳು ಬಿದ್ದಿರ್ತವೆ. ನನ್ನಂಥ ಕಾಲಕ್ಕೆ ನನ್ನ ಮಗಳಿಗೆ ಬರೋದು ಬರ್ತದೆ. ಇರೋದನ್ನಾದ್ರೂ ನೆಮ್ಮದಿ ಮಾಡೋದು ಬೇಡ. ಪ್ರಾಪರ್ಟಿ ಹಾಳು ಬಿದ್ದೋಲಿ, ಇರೋ ಅಂಥದ್ನಾರು ನನ್ನ ಮಗಳಿಗೆ ಒಂದು ಅಕೌಂಟಿಗೆ ದುಡ್ಡು ಇಡೋದು, ಇಲ್ಲ ಅವಳ ಹೆಸ್ರಲ್ಲೊಂದು ಏನೋ ಒಂದು DD ಕಟ್ಟೋದು, ಏನೋ ಒಂದು ಮಾಡೋದು ಬೇಡವಾ? ಹುಡ್ಸಿರೋನಂತೂ ಮಣ್ಣು ಸೇರ್ಕೊಂಡಾಯ್ತು. ನಿಮ್ಗಾರು ಬೇಡವಾ? ಮೊಮ್ಮಗಳು ಸೊಸೆ ಯಾರಿಗೂ ಬೇಡವಾ? ಹೇಳಿ ಫ್ರೆಂಡ್ಸ್, ನೀವುಗಳು ಹೇಳಿ. ನಾನು ನಿಮ್ಗಳನ್ನೇ ಕೇಳ್ತಾ ಇರೋದು. ಬ್ಯಾಡ್ ಕಮೆಂಟ್ ಆಗ್ತಿರಲ್ಲ, ನಿಮ್ಗಳನ್ನೇ ಕೇಳ್ತಾ ಇರೋದು. ನೀನು ಮಾಡಿಸಿದ ಅಂತ ಕೇಳ್ತಾರೆ. ನಾನು ಮಾಡಿಸಿರಲಿಲ್ಲ, ನಮ್ಮ ಅಪ್ಪನ ಮನೆಯಿಂದ ಒಡವೆ ಮಾಡಿಸಿರ್ಲಿಲ್ಲ. ಎಲ್ಲನೂ ಹೇಳ್ಬಿಟ್ಟೆ ಮದುವೆ ಮಾಡಿದ್ದು, ಆಯಿತಾ? ಅದು ಒಂದು ಸ್ಟೋರಿ, ಅದನ್ನೂ ಹೇಳ್ತೀನಿ. ಯಾಕಂದ್ರೆ ನಂದೇನು ತಪ್ಪಿಲ್ಲ ಅಂತ ನಾವೇನು ಮುಚ್ಕೊಳ್ಳಲ್ಲ. ನಮ್ಮದು ಅದನ್ನೂ ಹೇಳ್ತೀನಿ, ಮದುವೆ ಸ್ಟೋರಿದ್ನೂ ಹೇಳ್ತೀನಿ, ಹೆಂಗಾಯ್ತು ಅಂತವ, ಆಯಿತಾ? ನಾವೇನೂ ಮಾಡಿಸಿರ್ಲಿಲ್ಲ, ನಾವು ಒಡವೆ ಕೊಟ್ಟಿರಲಿಲ್ಲ. ಆದರೆ ಅವರು ಏನೂ ಮಾಡಿಸಿರ್ಲಿಲ್ಲ. ನನ್ನ ಗಂಡಂದು ಒಂದು 10 ಗ್ರಾಮ್ದು ಒಂದು ಚೈನ್ ಇತ್ತು. ಅದಕ್ಕೆ ಅವ್ರು ಸೋದ್ರ ಮಾವ ಅದನ್ನು ಮುರಿಸ್ಬಿಟ್ಟು ಅದ್ರ ಮೇಲೆ 5 ಗ್ರಾಮ್ಸ್ ಹಾಕಿ 15 ಗ್ರಾಮ್ಸ್ಗೆ ಒಂದು ಸರನ ಮಾಡಿಸಿದ್ರು, ಆಯಿತಾ? 5 ಗ್ರಾಮ್ಸ್ ಮುಯಿ ಅಂತ, ಅವ್ರ ಕಡೆಯಿಂದ ಅವ್ರ ಮನೆಯಿಂದ ಮುಯಿ ಅಂತ. ನಮ್ಮ ಅತ್ತೆ ತಮ್ಮ ಅವ್ರದ್ದೇ ಎಲ್ಲ ಕಿತಾಪತಿ, ಆಯಿತಾ? ಮಗಳು ಅಳಿಯ ಅವರೊಂದು ಉಂಗುರ ಕೊಟ್ಟಿದ್ದು 5 ಗ್ರಾಮ್ಸ್ದೋ ಏನೋ, ಆಯಿತಾ? ಅವರು ಏನೋ ಹೊಸ್ದಾಗಿ ಮಾಡಿಸಿರ್ಲಿಲ್ಲ. ಅವ್ರ ಮದುವೆಗೆ ಮುಯಿ ಬಿದ್ದಿತ್ತಂತೆ ಉಂಗುರಗಳು ಒಂದು 2-3. ಆ ಹಳೆ ಉಂಗುರನ ನನ್ನ ಗಂಡನಿಗೆ ಮದುವೆ ಕೊಟ್ಟಿದ್ರು. ಅದ ಮುರಿಸ್ಬಿಟ್ಟು ಹೊಸ ಉಂಗುರ ಏನು ಮಾಡಿಸಿಲ್ಲ. ಅವ್ರು ಹಾಕಿ ಬಿಟ್ಟು ಮೂಲೆಯಲ್ಲಿ ಬಿದ್ದಿದ್ದು ಉಂಗುರನ ನನ್ನ ಗಂಡನಿಗೆ ಒಂದು 5 ಗ್ರಾಮ್ಸ್ ಉಂಗುರನ ಮುಯ್ಯಿ ಅಂತ ಹಾಕಿದರು. ಇನ್ನೊಂದು ನಮ್ಮ ಅತ್ತೆ ತಂಗಿ, ಆಯಿತಾ? ನಮ್ಮ ಅತ್ತೆ ತಂಗಿ ಅವ್ರ ಕಡೆಯಿಂದ ಅವ್ರ ಮಕ್ಕಳು ಎಲ್ಲವ ಅವ್ರದ್ದೊಂದು ಉಂಗುರ ಅಂದ್ಬಿಟ್ಟು 6 ಗ್ರಾಮ್ಸ್ಗೆ ಒಂದು ಉಂಗುರ ಮಾಡಿಸ್ಬಿಟ್ಟು ಕೊಟ್ಟರು. ಇವೆಲ್ಲ ಯಾರ ಮನೆಯಿಂದ ಮಾಡಿಸಿರೋದು? ಈಗ ನೀವು ಮುಯ್ಯಿ ಅಂತ ಹಾಕಿದ್ರಿ, ಸೋದ್ರ ಮಾವ ಹಾಕಿದ್ರೋ, ಅಳಿಯ ಮಗಳು ಹಾಕಿದ್ರೋ, ತಂಗಿ ಮಕ್ಳು ಹಾಕಿದ್ರೋ, ತಂಗಿ ಹಾಕಿದ್ಲು, ಮ್ಯಾಟ್ರು ಬರಲ್ಲ. ಅವರೆಲ್ಲ ಮುಯ್ಯಿ ಅಂತ ತಾನೇ ಹಾಕಿದ್ದು. ಮುಯ್ಯಿ ಅಂತ ನೀವು ಹಾಕಿದ ಮೇಲೆ ಅದು ಅವನಿಗೆ ಸೇರ್ಕೊಳ್ಳುತ್ತೆ. ಅವನು ನಂತರ ಅವ್ರ ಹೆಂಡ್ತಿಗೆ ಸೇರ್ಕೊಳ್ಳುತ್ತೆ, ಹೆಂಡ್ತಿ ನಂತರ ಮಕ್ಳಿಗೆ ಸೇರ್ಕೊತದೆ ಅಲ್ವಾ? ನೀವು ಮುಯ್ಯಿ ಅಂತ ತಾನೇ ಎಲ್ಲರೂ ಹಾಕಿರೋದು. ಈಗ ಫಾರ್ ಎಕ್ಸಾಂಪಲ್ ನನ್ನ ಮದುವೆ ಆದ 2 ವರ್ಷಕ್ಕೆ ಈ ಮಾಂಗಲ್ಯ ಚೇಂಜ್ ಮಾಡಿಸ್ಕೊಟ್ರು 25 ಗ್ರಾಮ್ಸ್ಗೆ, ಆಯಿತಾ? ನನ್ನ ಹಣೆ ಬರೋಕ್ಕೆ ನಾನೇ ಸತ್ತೋಗ್ಬಿಟ್ಟೆ. ನಾನು ಸತ್ತೋಗ್ಬಿಟ್ಮೇಲೆ ನಮ್ಮ ಅಮ್ಮ ನನ್ನ ಮಗಳು ಸತ್ತೋದ್ಲು ಅಂದ್ಬಿಟ್ಟು ಮಾಂಗಲ್ಯ ಚೇಂಜ್ ಇಸ್ಕೊಬಿಟ್ಟು ಮಡಿಕೊಬಿಟ್ರೆ ನನ್ನ ಮಗ್ಳಿಗೆ ಕೊಡ್ಬೇಕು ತಾನೆ? ನನ್ನ ಮಗಳೇನೋ ಹೋದ್ದು, ಮಗಳು ಕೊಡಬೇಕು ತಾನೆ? ಈಗ ಮಗ ಸತ್ತೋದ್ರು ಅಷ್ಟೇ, ಮಗ ಸತ್ತೋದ, ಸೊಸೆ ಅವಳೆ, ಮೊಮ್ಮಗಳವಳೆ ಅಂತ ಕೊಡ್ಬೇಕು ತಾನೆ? ನೀನು ಮಾಡಿಸಿದ, ನಿಮ್ಮ ಅಪ್ಪನ ಮನೆಯವ್ರು ಮಾಡಿಸಿದ್ರ ಅಂತ ಕೇಳ್ತಾಳೆ. ಅದೇ ಇಸ್ಕೋಬೇಕಾದ್ರೆ ಅವತ್ತು ಇನ್ನೂ ತಿಥಿನೇ ಕಳೆದಿರಲಿಲ್ಲ. ಆಗ ಹೂವಾ ತಿಥಿಗಿಡ್ಬೇಕು ಕಣವ್ವ, ಮಾತಾಡವ ಅಂತ ನಾಟಕ ಆಡ್ಕೊಂಡು, ಉಸಿರುವಳ್ಳಿ ನಾಟಕ ಆಡ್ಕೊಂಡು, ಎಲ್ಲೆಲ್ಲಿ ಇಟ್ಟಿದ್ದೀನಿ ಲಾಕರ್ ಕೀಗಳ, ಬೀಗ ಎಲ್ಲಿ ಹಾಕಿದ್ದೀನಿ ಅಂತ ಎಲ್ಲನೂ ಹೇಳಿಸ್ಕೊಂಡು ಒಡವೆಗಳು ತರಿಸ್ಕೋಬೇಕಾರೆ ಇವತ್ತು ಹೇಳಿ, ನಾನು ಇಷ್ಟೆಲ್ಲ ನೋವಿಟ್ಕೊಂಡು ಮಾತಾಡಬಾರ್ದ? ನಾನು ಯಾಕೆ ಮಾತಾಡಬಾರ್ದು? ಗಂಗೂರು ಜನಕ್ಕೂ ಗೊತ್ತಾಗ್ಲಿ ಬಿಡಿ. ನಾನೇನು ಗಂಗೂರಿಂದ ಏನಾದ್ರು ಎಲ್ಲನೂ ಹೊತ್ಕೊಂಡು ಬಂದಿದ್ದೀನ ಇಲ್ಲಿಗೆ? ಎಂಥ ಬದನೆಕಾಯಿನೂ ಹೊತ್ಕೊ ಬಂದಿಲ್ಲ ನಾನು. ನನ್ನ ಗಂಡನ ಮೊಬೈಲ್ನ, ನನ್ನ ಸಂತು ಮೊಬೈಲ್ನ 6 ತಿಂಗಳಾದ್ಮೇಲೆ ಕೊಟ್ಟವ್ರು ನನಗೆ. ಏನೇನೋ ಚೆಕ್ ಮಾಡಿಕೊಂಡು ವಾಟ್ಸಪ್ಪು, ರೆಕಾರ್ಡಿಂಗ್ಸು, ಫೋನ್ಪೇ, ಗೂಗಲ್ ಪೇ, ಬ್ಯಾಂಕ್ ಡೀಟೇಲ್ಸು ಎಲ್ಲನೂ ಚೆಕ್ ಮಾಡಿಕೊಂಡು ನನಗೆ 6 ತಿಂಗಳಾದ್ಮೇಲೆ ಕೊಟ್ಟವು. ನನ್ನ ಗಂಡ ಸತ್ರೂ ಅವ್ನ ಪರ್ಸು ಖಾಲಿ, ಅವನ ಅಕೌಂಟು 0. ನನಗೆ ಹೊಟ್ಟುರಿತದೆ, ನನಗೆ ಎಷ್ಟು ಹೊಟ್ಟುರಿತದೆ. ನನಗಾರು ಕೊಟ್ಬಿಟ್ಟೋಗಿದ್ರೆ, ಮಾಡ್ಬಿಟ್ಟೋಗಿದ್ರೆ, ಹೆಂಗೋ ಅವ್ನು ಹೋದ ನಮ್ಮ ತಾವು ಅದೇ ಕಣಪ್ಪ ಅಂತ ಅನ್ಬೋದಿತ್ತು. ನನಗೂ ಏನೂ ಮಾಡಲಿಲ್ಲ, ಬರೀ ಕೈ ಕೊಟ್ಬಿಟ್ಟು ಹೋಗೋನೆ. ಉಣ್ಣೋರು ಆರಾಮಾಗಿ ಇರಿಕೊಂಡು ಉಣ್ತವ್ರೆ. ನನಗೆ ಹೊಟ್ಟುರಿಯಕ್ಕಲ್ವ? ಮತ್ತು ನಮ್ಗೆ ಕೊಡೋದ, ನಮಗೆ ಮಾಡೋದ ಏನದೇ ಅವ್ರ ಕರ್ತವ್ಯ ಅವ್ರು ಮಾಡಿಬಿಟ್ರೆ ನಮಗೂ ನೋವಿರಕ್ಕಲ್ಲ. ಅವರು ನಮ್ಮ ಹಿಂದ್ಗಡೆ ಮುಂದ್ಗಡೆ ಹಾಕೊಂಡು ಅನ್ನಂಗೂ ಇರಕ್ಕಲ್ಲ, ನಾವು ಇಲ್ಲಿ ಬಂದು ಜಡಿಯಂಗೂ ಇರಕ್ಕಲ್ಲ. ಸುಮ್ಮನೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿಬಿಡಿ. ಇವತ್ತು 27 ಗ್ರಾಮ್ಸ್ ಒಡವೆ ಯಾರು ಕೊಟ್ಟಿರ್ಲಪ್ಪ, ಮುಯ್ಯಿ ಅಂತ ಹಾಕಿದ್ಮೇಲೆ ಅದು ಮುಯ್ಯಯ್ಯ. ಈಗ ಮುಯ್ಯಿ ಹಾಕಿರ್ತೀರ, ಸತ್ತೋಗ್ಬಿಟ್ರು, ನಾವು ಮುಯ್ಯಿ ಹಾಕಿದ್ದೀವಿ ಕೊಡಿ ಅಂದ್ಬಿಟ್ಟು ವಾಪಸ್ ಇಸ್ಕೊಬತ್ತೀರಾ ನೀವು? ಇಲ್ಲ ತಾನೇ? ಅವ್ರು ಸತ್ರು ಕೆಟ್ಟರು, ಅವ್ರು ಉದ್ಧಾರ ಆದ್ರೂ ಮುಯ್ಯಿ ಹಾಕಿರೋದು ಮುಯ್ಯ ತಾನೆ. ಆಮೇಲಿಂದ ಏನಂತಾರೆ, ನಾನು ಏನು ಮಾಡ್ಕೋತೀಯ ಒಡವೆನ? ಯಾರಿಗೆ ಕೊಡ್ತೀಯ? ಯಾವಳಿಗೆ ಕೊಡ್ತೀಯೋ, ಯಾವನಿಗೆ ಕೊಡ್ತೀಯೋ ಒಡವೆನ? ನನ್ನ ಗಂಡನ ಒಡವೆ ಅಂದಿದ್ದಕ್ಕೆ ಏನನ್ಬೇಕು? ನನ್ನ ಮಗಳನ್ನ ಮದುವೆ ಮಾಡ್ತೀನಲ್ಲ ನಾನು, ಈಗ ಅವಳು 4 ವರ್ಷ,
ಮದುವೆ ಎಷ್ಟು ವರ್ಷಕ್ಕೆ ಮಾಡಬೇಕು ಫ್ರೆಂಡ್ಸ್? ಮುಂದಿನ ವರ್ಷಕ್ಕೆ ಮಾಡ್ತೀರಾ ನಾನು? ಇಲ್ಲ ಇನ್ನೊಂದು 6 ತಿಂಗಳು ಬಿಟ್ಬಿಟ್ಟು ಮಾಡ್ತೀನಾ? ಇವತ್ತು ಹೆಣ್ಮಕ್ಳು 30 ವರ್ಷದ ಗಂಟ್ಲು ಆಗದೆ ಹೋದರೆ ಒಳ್ಳೇದು. ನಮ್ಮಂಗೆ 22 ವರ್ಷಕ್ಕೆ ಮದುವೆ ಆಗಿ ಅನುಭವಿಸ್ಬೇಕಾ ಈ ಕಷ್ಟನಾ? ನನ್ನ ಮಗಳನ್ನ ನಾನೊಂದು 25-26 ವರ್ಷದ ಗಂಟು ಮದುವೆನೇ ಮಾಡೋಕ್ಕಲ್ಲ. ಅವಳಿಗೆ 4 ವರ್ಷ ಆಯಿತಾ, ಎಕ್ಸಾಂಪಲ್. ಇನ್ನೂ 20 ವರ್ಷ ಹೋಗ್ಬೇಕು ಅವಳಿಗೆ ಮಿನಿಮಮ್. 24 ವರ್ಷಕ್ಕೆ ಮದುವೆ ಮಾಡ್ತೀವಿ ಅಂದರೆ ಏನಂತಾರೆ ಗೊತ್ತಾ ಅವ್ರ ಅಜ್ಜಿ ಅನ್ನಿಸ್ಕೊಂಡಿರೋರು? ಕೃತುನ ಮದುವೆ ಮಾಡ್ತೀವಲ್ಲ ಅವತ್ತು ಬಂದು ಆ ಮದುವೆಗೆ ಬಂದು ಅವ್ರ ಅಪ್ಪನ ಒಡವೆಗಳೆಲ್ಲರೂ ಕೃತುನ ಕೈ ಕೊಟ್ಬಿಡ್ತಾರಂತೆ. ಅಬ್ಬಬ್ಬಬ್ಬಬ್ಬಾ ಎಂಥ ಜನಗಳು ಅಂದರೆ ಫ್ರೆಂಡ್ಸ್, ನೀವೇ ಲೆಕ್ಕ ಹಾಕೊಳ್ಳಿ. ಕೃತುಂಗೆ ಇವತ್ತು 4 ವರ್ಷ. ಇವತ್ತು ಬೆಳಗ್ಗೆ ಮನೆ ಕಂಡವ್ರೆ ಬೆಳಗ್ಗೆ ಹೇಳ್ತೀವೋ ಇಲ್ವೋ ಲೆಕ್ಕ ಇಲ್ಲ, ಗೊತ್ತಿಲ್ಲ ದೇವ್ರು ಹೆಂಗೆ ಮಾಡ್ತಾನೆ ಅಂತ. ಅಂಥದ್ರಲ್ಲಿ ಇನ್ನು 20 ವರ್ಷಕ್ಕೆ ನನ್ನ ಮಗಳನ್ನ ನಾನು ಮದುವೆ ಮಾಡಬೇಕಾದ್ರೆ ಬಂದುಬಿಟ್ಟು ಅವ್ರ ಅಪ್ಪನ ಒಡವೆಗಳನ್ನ ಅವರು ಕೊಡ್ತಾರಂತೆ. ಇನ್ನು 20 ವರ್ಷದ ನಾನು ಬದುಕಿರ್ತೀನೋ ಇಲ್ವೋ ಅದೇ ನನಗೆ ಗೊತ್ತಿಲ್ಲ, ಅಥವಾ ಯಾರ್ಯಾರು ಇರ್ತಾರೆ ಭೂಮಿ ಮೇಲೆ, ಯಾರ್ಯಾರು ಇರೋಕ್ಕಲ್ಲ ಅದು ಗೊತ್ತಿಲ್ಲ. ಅವ್ರು ಹೇಳೋದು ನನ್ನ ಮಗಳು ಮದುವೆ ಮಾಡೋದು ದಿನ ಕೊಡ್ತಾರಂತೆ ಅವ್ರ ಅಪ್ಪನ ನೋಡ್ಬೇಕಲ್ಲ. ನಾನಂದೆ ಸರಿ ಆಯಿತು, ನೀನು ಮದುವೆ ಮದುವೆ ಮಾಡಿದ ದಿನ ಕೊಡ್ತೀನಿ ಅಂತಿಲ್ಲ, ಅಲ್ಲಿ ಗಂಟ ಯಾವಳು ಹಾಕೋತಾನೆ, ಯಾವನ್ ಹಾಕೋತಾನೆ ನನ್ನ ಗಂಡ ನೋಡ್ಬೇನಾ? ಯಾರು ಮುಯ್ಯಿ ಹಾಕೊಂಡಿರಿ, ನನಗೆ ಅದೆಲ್ಲ ಗೊತ್ತಿಲ್ಲ. ನೀನೇ ಮಾಡಿಸಿದ್ದೋ ಮುಯ್ಯಿ ಹಾಕಿದ್ರು. ಈಗ ಅವ್ರ ಮನೆಯಿಂದ ಅವ್ರು ಮಾಡಿಸಿರ್ತಾರೆ ಅಂತ ಇಟ್ಕೊಳ್ಳಿ. ಈಗ ನಮ್ಮ ಮನೆಯಿಂದ ನನಗೆ ಮಾಡಿಸೋರೆ ಮಂಗಲ್ನೇ ಚೆನ್ನು ಒಂದು ಜೊತೆ ಓಲೆನುವೆ. ನಾನು ಸತ್ತೋಗ್ಬಿಟ್ಟೆ ಅಂದ್ಬಿಟ್ಟು ಅವರೇ ಮಡಿಕೊಬಿಟ್ರೆ ಆಯ್ತದ? ಇಲ್ಲ ನನ್ನ ತಂಗಿ ಅವಳೆ, ನನ್ನ ತಂಗಿನೇ ಮಡಿಕೊಬಿಟ್ರೆ ಆಯ್ತದ? ಯಾಕೆ ನನ್ನ ಮಗಳಿಲ್ವಾ? ನನ್ನ ಮಗಳು ಕೊಡ್ಬೇಕು ತಾನೇ ಅವರು. ಹಾಗೆ ಇವತ್ತು ಮಗ ಸತ್ತೋದ ಅಂದ್ಬಿಟ್ಟು ಮಗ ನೋಡ್ಬೇ ಈ ವಯಸ್ಸಲ್ಲಿ ನೀವೇ ಮಡಿಕೊಬಿಟ್ರೆ ಆಯ್ತದ? ಈಗ ಸೊಸೆ ಬದುಕಿಲ್ವಾ, ಮಗ ಬದುಕಿಲ್ವಾ? ನಾನು ಅನ್ಬೇಕು ಅನ್ಬಾರ್ದು ಹೇಳಿ ಫ್ರೆಂಡ್ಸ್, ನೀವು ಹೇಳಿ. ನನಗೆ ಎಷ್ಟು ನಿಜವಾಗ್ಲೂ ಎಷ್ಟು ಹೊಟ್ಟೆ ಉರ್ಸೋರು ಅಂದರೆ ಎಲ್ಲ ಪ್ರೀ ಪ್ಲ್ಯಾನ್. ನನಗೆ ಅಷ್ಟು ಹೆಡಿ ಎಲ್ಲ ಅಂದರು, ಗಂಗೂರವರು ಅಂದರು, ಮುಂಡೂರವರು ಅಂದರು, ನನ್ನ ಫ್ರೆಂಡ್ಗಳು, ನನ್ನ ವೆಲ್ ವಿಷರ್ಸ್ ಎಲ್ಲ ಅಂದರು, ನೀನು ಎಂಥ ದಡ್ಡಿ ನೀನು, ಅವರೆಲ್ಲ ಪ್ರತಿಯೊಂದು ಹಿಂಗೆ ಮಾಡಬೇಕು ಅಂತ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾವ್ರೆ. ನಿನಗೇನು ಗೊತ್ತಾಗಲಿಲ್ಲ, ಓದಿದೆಯಾ ಎಲ್ಲ ಮಾಡಿದ್ಯಾ, ನೀನು ಏನಕ್ಕೆ ಅರ್ಥ ಮಾಡ್ಕೊಳ್ಳಿಲ್ಲ? ನಿನ್ನ ಪ್ರೀ ಪ್ಲ್ಯಾನ್ ಮಾಡಿ ಹಳ್ಳಕ್ಕೆ ತಳ್ಳಿದ್ರು, ಎಲ್ಲನೂ ಅವರೇ ಇಟ್ಕೊಂಡ್ರು. ನನಗೆ ನನ್ನ ಗಂಡನೊಂದು ಮೊಬೈಲು ಒಡವೆಗಳೆಲ್ಲ ಎತ್ತಿಟ್ಕೊಂಡ್ರು, ಬುದ್ಧಿವಂತರು ತಿತ್ತಿಗಿಟ್ಟಿದ್ದು. ವಾಚ್ ಮಾತ್ರ ಅಲ್ಲೇ ಬಿಟ್ಟರು. ಯಾಕೆ? ವಾಚ್ ಆದರೆ 1,000 ರೂಪಾಯಿ 2,000 ರೂಪಾಯಿ ಬಂಡವಾಳ, ಒಡವೆಗಳಾದರೆ ಲಕ್ಷಾಂತರ ರೂಪಾಯಿ. ಆ ವಾಚ ಬಿಚ್ಚಿಟ್ಟಿದ್ದ ಅಲ್ಲೇ ಬಿದ್ದಿತ್ತು, ಒಂದು ಟೇಬಲ್ ತಗೋ ಎಲ್ಲೋ ಇಲ್ಲೇ ಬಿದ್ದದಲ್ಲ ಅಂದ್ಬಿಟ್ಟು ನಾನು ನನ್ನ ಬೀರ್ಗಿಟ್ಟಿದ್ದೆ ಆಯಿತಾ. ಆ ವಾಚ್ನ ಲಾಸ್ಟ್ ಟೈಮ್ ಹೋದಾಗ ತಗೊಬಂದೆ, ಫಾಸ್ಟ್ ಟ್ರ್ಯಾಕ್ ವಾಚು. ಅದನ್ನು ಕೊಂಡಿ ಬಿಡಿಸ್ಕೊಂಡು ನಾನು ಹಾಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ, ಅದನ್ನು ಕೊಂಡಿ ಬಿಚ್ಚಿಸಿಲ್ಲ. ಈಗ ನನ್ನ ಗಂಡಂದು ನನಗೆ ಅಂತ ಇರೋದು ಪ್ರೆಸೆಂಟ್ ಇರೋದು ಅದೊಂದು ವಾಚು. ಅದು ಯಾರೋ ತಗೊಟ್ಟಿದ್ರು ಅಂತ, ನನಗೆ ಯಾರು ತಗೊಟ್ಟಿದ್ರು ಯಾರು ಬಿಟ್ಟಿದ್ರು ಲೆಕ್ಕಕ್ಕಿಲ್ಲ ಗುರು. ನನ್ನ ಗಂಡಂಗೆ ಅಂತ ಕೊಟ್ಟ ಮೇಲೆ ಅದು ನನ್ನ ಗಂಡಂದು. ಇವತ್ತು ಬಂದ್ಬಿಟ್ಟು ನಾನು ಮುಯ್ಯಿ ಹಾಕಿದೆ, ನಾನು ಕೊಟ್ಟಿದ್ದೆ, ನಾನು ಮಾಡಿದ್ದೆ. ಬಂದು ಬದುಕಿದಾಗಲೇ ಬಂದು ಕಿತ್ಕೊಳ್ಳಿವ್ರು. ಮತ್ತೆ ಬದುಕಿದಾಗಲೇ ಬಂದು ನಾನು ಸರ ಮಾಡಿಸಿದೆ ಕೊಡು ಸರವ, ನಾನು ಉಂಗ್ರ ಮಾಡಿಸಿದೆ ಕೊಡು ಉಂಗ್ರವ ಅಂತ ಕಿತ್ಕೊಳ್ಳಿವ್ರು. ಮತ್ತೆ ನನ್ನ ಗಂಡಂತವು ಸತ್ ಮೇಲೆ ಬಂದು ಕಿತ್ಕೊಳಕ್ಕೆ ನೀವೇ ಆಗಬೇಕಾ? ನಾವು ಮುಯ್ಯಿ ಹಾಕಿದೋ, ನಮ್ಮ ಮನೆಯಿಂದ ಮಾಡಿಸಿದೋ, ನಮ್ಮ ಒಡವೆ ಅಂತ ಅಲ್ವಾ? ಆ ವಾಚ್ ಒಂದೈತೆ. ಆಮೇಲಿಂದವ ಪರ್ಸು ತುಂಬ ಹಳೇದು, ನಾನು ಗಿಫ್ಟ್ ಮಾಡಿದ್ದೆ ಸಂತುಂಗೆ, ಮಿಶೋದಲ್ಲಿ ಯಾವುದೋ ಬುಕ್ ಮಾಡಿದ್ದೆ. ಅದೊಂದು ಹಳೆ ಪರ್ಸು ಆ ಬೀರಲ್ಲಿ ಐತೆ. ಅದು ಬಿಟ್ಟರೆ ಬೆಂಗಳೂರಿಂದ ನನ್ನ ಬಟ್ಟೆ ತರೋಕ್ಕೆ ಅಂತ 6 ಮಂತ್ಸ್ ಆದಮೇಲೆ ಹೋದ್ನಲ್ವ, ಯಾವುದೋ ಒಂದು PGಗೆ ಹಾಕಿದ್ರು. ಅಲ್ಲಿ ಹೋದಾಗ ನನ್ನ ಗಂಡಂದು ಅಂತ ಹೇಳಿ 2 ಶರ್ಟ್ ತಗೊಬಂದೆ, ನೆನಪಿರಲಿ ಅಂಥೇಳಿ. ಒಂದು ಅವ್ರ ಬರ್ತ್ಡೇಗೆ ಪ್ರೆಸೆಂಟ್ ಮಾಡಿದ್ದು, ಇನ್ನೊಂದು ಯಾವುದೋ ಒಂದು ಫಂಕ್ಷನ್ಗೆ ನಾನು ಅವ್ರಿಗೆ ಶರ್ಟು ಕೊಡಿಸಿದ್ದೆ. ಅದು 2 ಶರ್ಟ್ ತಗೊಬಂದೆ ಆಯಿತಾ. ಅವ್ರದ್ದೊಂದು ಫೋನ್ 6 ತಿಂಗಳಾದ್ಮೇಲೆ ಕೊಟ್ಟರು, ಫೋನು ವಾಚು. ಇಷ್ಟು ಬಿಟ್ಟರೆ 4 ಐಟಮ್ಸ್ ಬಿಟ್ಟರೆ ನನ್ನ ಗಂಡಂದು ಅಂತ ನನಗೇನು ನೆನಪೇ ಇಲ್ಲ. ಒಂದು ಜರ್ಕಿನೂ ಇಲ್ಲ ಐತೆ, ಅದು ನಾನೇ ತಗೊಟ್ಟಿದ್ದು ನನ್ನ ಗಂಡಂಗೆ ಗಿಫ್ಟ್ ಅಂತ ಹೇಳಿ. ಆ ಜರ್ಕಿನಿ ಯಾವಾಗಲೋ ಬಂದಾಗ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ರು. ಅದೊಂದು ಜರ್ಕಿನ್ ನಮ್ಮ ಮನೆ ಅದೇ ಜರ್ಕಿನ್ ಅಂದರೆ ಒಂಥರ ಟೀ ಶರ್ಟ್ ಥರ ವೇರ್ ಮಾಡ್ಕೊಳ್ಳೋದು. ಇಷ್ಟು ಬಿಟ್ಟರೆ ನನ್ನ ಗಂಡನ ವಸ್ತುಗಳು ಅಂತ ನನ್ನ ಹತ್ರ ಏನೂ ಇಲ್ಲ. ಅದು ಬಿಟ್ಟರೆ ಇಲ್ಲಿ ಅಂಬೇಡ್ಕರ್ ಹಾಸ್ಪಿಟ್ಲಿಗೆ ನಾನು ಬಿಲ್ ಕಟ್ಟಿದ್ದೀನಲ್ಲ, ಅದೊಂದು ಬಿಲ್ಗಳೈತೆ ನನ್ನ ಗಂಡನ ಸಂಬಂಧಪಟ್ಟಿದ್ದು. ಎಲ್ಲ ಪ್ರತಿಯೊಂದು ಅವರೇ ಇಟ್ಕೊಂಡವ್ರೆ. ನನ್ನ ಮಗಳು ಮದುವೆ ಮಾಡೋದು ನಾನು ಯಾವ ಕಾಲಕ್ಕೆ? ಅವ್ರು ಬಂದು ನನ್ನ ಗಂಡು ಅವ್ರ ಅಪ್ಪನ ನೋಡ್ಬೇಗಳ ಕೃತುಂಗ್ ಕೊಡೋದು ಯಾವ ಕಾಲಕ್ಕೆ? ನನ್ನ ಮಗಳು ಅವ್ರ ಅಪ್ಪನ ನೋಡ್ಬೇಗಳು ಅಂತ ಹಾಕ್ಕೊಂಡು ಒಂದು 2 ದಿನ ಖುಷಿ ಪಡೋದು, ಅಪ್ಪನ ನೆನಪು ಅಂತ ಇಟ್ಕೊಳ್ಳೋದು ಯಾವ ಕಾಲಕ್ಕೆ ಹೇಳಿ? ದೇವರು ನಮಗೊಂದು ಒಳ್ಳೇದು ಮಾಡಿದ್ರೆ, ನನ್ನ ಮಗಳು ಅವಳ ಕಾಲ ಮೇಲೆ ಅವಳೇ ನಿಂತ್ಕೊಂಡ್ರೆ ಅಂಥ ಒಡವೆನ ಅವಳೇ ಮಾಡಿಸ್ಕೋತಾಳೆ. ಅವಳು ಮಾಡಿಸ್ಕೋಬೋದು ಅಥವಾ ನಾನೇ ಮಾಡಿಸ್ಬೋದು. ಬಟ್ ಅವ್ರ ಅಪ್ಪ ಹಾಕಿದೊಂದು ಸ್ಪರ್ಶ ಇರುತ್ತೆ, ಅವ್ರ ಅಪ್ಪಂದು ಒಂದು ಸೆಂಟಿಮೆಂಟ್ ಇರುತ್ತೆ. ಅದನ್ನೆಲ್ಲ ಯಾರ ಹತ್ರ ಹೇಳ್ಕೊಳ್ಳೋಣ? ಅಪ್ಪನ ಪ್ರೀತಿ ಅಂತೂ ಇಲ್ಲ, ಬಟ್ ಅಪ್ಪ ಹಾಕಿದ ವಸ್ತುಗಳು, ಅಪ್ಪ ಯೂಸ್ ಮಾಡಿದ್ದು ಅದೊಂಥರ ಫ್ರೆಶಿಯಸ್ ಆಗಿರುತ್ತೆ ಅದು. ಯಾಕಂದರೆ ಚಿಕ್ಕ ವಯಸ್ಸಿಗೇನೆ ಗಂಡನ
ತಿನ್ಕೊಂಡ್ರೆ ಏನು ಕಷ್ಟ ಅಂತ ನನಗೆ ಗೊತ್ತು. ಚಿಕ್ಕ ವಯಸ್ಸಿಗೆ ಅಪ್ಪನ ಕಳ್ಕೊಂಡ್ರೆ ಏನು ಕಷ್ಟ ಅಂತ ಇವತ್ತು ನನ್ನ ಮಗಳು ಗೊತ್ತಾಯ್ತೇ ಇಲ್ಲ. ಇನ್ನೊಂದು 10 ವರ್ಷ ಹೋದ್ಮೇಲೆ ನನ್ನ ಮಗಳು ಗೊತ್ತಾಯ್ತದೆ, ಚೆನ್ನಾಗಿ ಬುದ್ಧಿ ಬಂದಮೇಲೆ. ನಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ಎಲ್ಲರೂ ಅವ್ರ ಅಪ್ಪದಿರ ಬೈಕಲ್ಲಿ ಓಡಾಡಿದ್ರೆ ನನ್ನ ಮಗಳು ತತ್ತ ಒಂದು ರೌಂಡು ತತ್ತ ಅಂತೇಳಿ ನಮ್ಮ ಅಪ್ಪನ ಬೈಕಲ್ಲಿ ಹೋಯ್ತಾಳೆ. ಆ ಕಡೆಗೆ ಅಪ್ಪನ ಪ್ರೀತಿನೂ ಇಲ್ಲ, ಈ ಕಡೆಗೆ ಅಪ್ಪ ಏನೋ ಒಂದು ಆಧಾರ ಮಾಡಿಟ್ಬಿಟ್ಟು ಹೋಗೋನೆ, ಅದೂ ಇಲ್ಲ. ಅವರಾದ್ರೂ ನೆಮ್ಮದಿಯಾಗಿ ಆ ಮಗುಗೆ ಏನು ಬರಬೇಕು ಕೊಟ್ಟರು, ಅದೂ ಇಲ್ಲ. ಟೋಟಲಿ ನಮ್ಗೆ ಏನಂದ್ರೆ ಏನೂ ಇಲ್ಲ ಫ್ರೆಂಡ್. ಎಲ್ಲನೂ ನಯ ನಾಜೂಕ್ ಮಾಡಿ ಬೆಂಗಳೂರಲ್ಲಿ ಇದ್ದಿದ್ದು ಒಡವೆಗಳನ್ನೂ ಅವರೇ ತೋರಿಸ್ಕೊಂಡ್ರು, ಎಲ್ಲನೂ ಮಾಡಿಕೊಂಡ್ರು. ಕೇಳಿದ್ರೆ ನಾವು ಮಾಡಿಸಿದ್ದು, ನಿಮ್ಮ ಅಪ್ಪನ ಮನೆ ಏನು ಮಾಡಿಸಿದ್ದ, ನೀನು ಮಾಡಿಸಿದ್ದ ಅಂತ ಕೇಳ್ತಾರೆ. ಯಾಕೆ ಮದುವೆ ಮಾಡಿಕೊಂಡು ಕಂಡೋರ್ ಮನೆ ಹೆಣ್ಮಕ್ಳ ಜೀವನ ಹಾಳು ಮಾಡೋದಲ್ದೇ ಅವ್ರ ಜೀವನಕ್ಕೂ ಒಂದು ದಾರಿ ಮಾಡಿಕೊಡೋದಿಲ್ಲ ಅಂತಾರೆ. ನಮ್ಮ ಜೀವನಕ್ಕೂ ಏನಾದ್ರು ಒಂದು ದಾರಿ ಮಾಡಿಕೊಡ್ಬೇಕು ತಾನೆ, ನಾವು ಬದುಕಬೇಕು ತಾನೆ. ನಂಗೆ ಎಷ್ಟು ಮಾಡೋರೆ ಅಂದರೆ ಎಲ್ಲ ಪ್ರೀ ಪ್ಲ್ಯಾನ್ ಮಾಡ್ಕೊಂಡವ್ರೆ. ನಾನು ತುಂಬ ಹೆಡ್ಡಿ ಆಗೋದೆ ಈ ವಿಚಾರವಾಗಿ. ಏನಂದ್ರೆ ಏನೂ ಗೊತ್ತಾಗಲಿಲ್ಲ. ಅದು ಕೃತಂಗೆ ಅವ್ರು ನಿಜವಾಗಿ ಇಷ್ಟೆಲ್ಲ ಆದಮೇಲೆ ನನಗೇನು ಅಂದರೆ, ದೇವರು ಒಳ್ಳೇದು ಮಾಡಿದ್ರೆ ಅದು ನಾವೇ ಮಾಡ್ಕೊಳ್ಳೋದು. ಅವ್ರು ಕೊಡ್ತಾರೆ ಅನ್ನೋ ಆಸೆನ ನನ್ನಲ್ಲಿ ಇಲ್ಲ, ಸತ್ತೇ ಹೋಗ್ಬಿಟ್ಟೈತೆ. ಇವತ್ತೇ ಕೊಡದೆ ಹೋದರು ಇನ್ನು 20 ವರ್ಷಕ್ಕೋ 25 ವರ್ಷಕ್ಕೋ ಬಂದು ನನ್ನ ಮಗಳು ಕೊಡ್ತಾರೆ ಅನ್ನೋ ನನ್ನ ಆಸೆ ನಾನು ಇಟ್ಕೊಂಡೇ ಇಲ್ಲ. ಅಂಥ ಕಾಲಕ್ಕೆ ಅವಳ ಕಾಲ ಮೇಲೆ ನಿಂತ್ಕೊಂಡ್ರೆ ಅವ್ರ ಅಪ್ಪನ ಒಡವೆಗಳನ್ನ ಅವತ್ತು ಇಸ್ಕೋತಾಳೆ ಅನ್ನೋ ನಂಬಿಕೆ ನನಗೇ ಇಲ್ಲ. ಯಾಕಂದ್ರೆ ನಾನು ಅವಳನ್ನ ಹಾಗೆ ಬೆಳೆಸ್ತಾ ಇದ್ದೀನಿ, ಸ್ವಾಭಿಮಾನವಾಗಿ ಬೆಳೆಸ್ಬೇಕು ಅವಳನ್ನ. ಅವಳು ಅಷ್ಟೇ ಸ್ವಾಭಿಮಾನಿಯಾಗಿ ಇದು ಮಾಡಬೇಕು. ಇನ್ನೊಬ್ರ ಹತ್ರ ಹೋಗೋದು, ಕೈ ಚಾಚೋದು ಅವೆಲ್ಲ ಮಾಡಲೇಬಾರ್ದು, ಆಯಿತಾ. ಇಷ್ಟು ಕತೆಗಳಾಗಿದೆ. ಬರೀ ಇದು ಒಡವೆ ವಿಚಾರ ಅಷ್ಟೇ, ನನ್ನ ಗಂಡನ ಒಡವೆ ವಿಚಾರ. ಸದ್ಯಕ್ಕೆ ನನ್ನ ಪುಣ್ಯಕ್ಕೆ ನನ್ನ ಒಡವೆಗಳನ್ನಾರು ಇಸ್ಕೊಂಡೆ. ನಾನು ಹೆಡ್ ಮುಂಡೆದಾಗಿ ಇನ್ನೂ ಸ್ವಲ್ಪ ದಿನ ಹೋಗಿ ನನ್ನ ಒಡವೆಗಳನ್ನೂ ಇಸ್ಕೊಳ್ಳಿಲ್ಲ, ಏನಾದ್ರು ಜಗಳಗಳಾಯಿತು ಅಂತ ಹೇಳಿದಿದ್ರೆ ಮೋಸ್ಟ್ಲಿ ನನ್ನ ಒಡವೆಗಳನ್ನೂ ಕೊಡ್ತಿರ್ಲಿಲ್ಲ ಅವರು. ನಮ್ಮ ಮನೆಯಿಂದ ಮಾಡಿಸಿದ್ದು ಓಲೆ ಮದುವೆಲಿ ನಿನಗೇನು ಕೊಡಬೇಕು ಅಂತ ಓಲೆನೂ ಕೊಡ್ತಿರ್ಲಿಲ್ಲ ಅವರು, ಅವರೇ ಇಟ್ಕೊಳ್ಳೋರೇನೋ ಅಂಥ ದೊಡ್ಡ ಮನುಷ್ಯರು. ನಾನು ಹೆಂಗೋ ನನ್ನ ಪುಣ್ಯಕ್ಕೆ ಓಲೆ ಕೊಡಿ ಅಂತ ಇಸ್ಕೊಂಡೆ ಸುಮಾರಾಗಿದ್ದಾಗಲೇ. ಅಷ್ಟೊತ್ತು ಮಾತುಗಳೆಲ್ಲ ಕಡಿಮೆನೇ ಆಗೋಗಿತ್ತು, ಫೋನ್ ಕಾಲ್ಸು ಏನೂ ಇರಲಿಲ್ಲ. ಹಿಂಗೆ ಎಲ್ಲ ಮಾಡಿಬಿಟ್ರು. ನಿಮ್ಗಳು ಗೊತ್ತಾಗಲಿ ಏನಕ್ಕೆ ಸುಷ್ಮಾ ಮಾತಾಡ್ತಾಳೆ ಅಂತಾಳೆ, ಎಲ್ಲ ವಿಚಾರಗಳು ಗೊತ್ತಾಗಲಿ. ಇದು ಬರೀ ಒಡವೆದಷ್ಟೇನೆ. ಇನ್ನು ನನ್ನ ಗಂಡನ ಬೈಕ್ ಏನಾಯಿತು, ನನ್ನ ಗಂಡಂದು ಆಟೋ ಏನಾಯಿತು, ಬೆಂಗಳೂರಲ್ಲಿರೋ ಹೋಟ್ಲು ಏನಾಯಿತು ಎಲ್ಲನೂ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದು ಪಾರ್ಟ್ 1 ಅಂತ ಅಂದ್ಕೊಳ್ಳಿ, ಪಾರ್ಟ್ 2 ಅಲ್ಲಿ ಬರುತ್ತೆ ಆ ವಿಡಿಯೋ ನೋಡಿ. ಅಷ್ಟೇ ಗೈಸ್, ಇನ್ನೇನು ಜಾಸ್ತಿ ಹೇಳೋಕ್ಕಾಗ್ತಾಯಿಲ್ಲ. ಬಾಯ್.